ಹಾಗಾಗಿ ಆ ಸ್ತ್ರೀಗಳನ್ನು ಒಲಿಸಿಕೊಡುವುದು ಎಂದೆಂದಿಗೂ ಸಾಧ್ಯವಿಲ್ಲ ಎಂದು ಹೇಳಿದೆ. ಹಾಗಾಗಿ ಅಕ್ಕಯ್ಯ ಏತಕ್ಕೆ ಸಾಧ್ಯವಿಲ್ಲ? ಅವಳು ಈ ಕಾರ್ಯವು ನಿನ್ನಿಂದ ಆಗುವುದು. ಹಾಗಾಗಿ ನನ್ನಿಂದ ಸಾಧ್ಯವಿಲ್ಲ ಅಕ್ಕಯ್ಯ. ಅವಳು ಒಪ್ಪಬೇಕಲ್ಲ. ಸಮುದ್ರಕ್ಕೆ ಬಾಯಾರಿಕೆಯಾದರೆ ಅದಕ್ಕೆ ನೀರು ಕುಡಿಸುವರು ಯಾರು? ಸೂರ್ಯನಿಗೆ ಸೆಗೆ ಎಂದರೆ ಆತನಿಗೆ ಗಾಳಿ ಹಾಕುವರು ಯಾರು? ಚಂದ್ರನಿಗೆ ಕತ್ತಲಾದರೆ ಆತನಿಗೆ ಬೆಳಕು ನೀಡುವರು ಯಾರು? ಹಿಮಕ್ಕೆ ಚಳಿಯಾದರೆ ಅದಕ್ಕೆ ಒದಿಸುವರು ಯಾರು? ಅದರಂತೆ ಆ ಸುಂದರಿ ಇವೆಲ್ಲವೂ ಹೇಗೆ ಸಾಧ್ಯವಿಲ್ಲವೋ ಅದರಂತೆ ಆ ಸ್ತ್ರೀಯರನ್ನು ಒಲಿಸಿಕೊಡುವನು ನಿನ್ನಿಂದ ಮಾತ್ರ ಸಾಧ್ಯವೋ ಅಕ್ಕಯ್ಯ. ಅಕ್ಕಯ್ಯ ನನ್ನಿಂದ ಸಾಧ್ಯವೇ? ನಿನ್ನಿಂದ ಸಾಧ್ಯವಾಗದೆ ಏತಕ್ಕೆ ಸಾಧ್ಯವಿಲ್ಲ ಅಕ್ಕಯ್ಯ. ಆಗದೆ ಅವಳು ಒಪ್ಪಬೇಕಲ್ಲ. ಒಪ್ಪುವಂತೆ ನೀನು ಮಾಡಬೇಕು. ಹಾಗಾಗಿ ನಾನು ಮಾಡಬೇಕು. ಹೌದು. ಹಾಗಾಗಿ ಅವಳ ಪ್ರತಿಗಳು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯ ದೇವನೇನು? ಹಾಗಾಗಿ ಅಕ್ಕಯ್ಯ ಏನು ಮಾಡುವೆ? ನಿನ್ನಗೋಸ್ಕರ, ನಿನ್ನ ಗಂಡನಗೋಸ್ಕರ, ನಿನ್ನ ಮಕ್ಕಳಗೋಸ್ಕರ, ನಿನ್ನ ರಾಜ್ಯ ಪರಿವಾರಗೋಸ್ಕರ ನೊಂದು ಬೆಂದು ಪರರ ರಾಜ್ಯದ ಗೂಡೆ ಉತ್ತಮ ಮಾಡಿ ಕಷ್ಟ ನಷ್ಟನ ನಾವು ನಡೆಸಲಿದೆ. ಹಾಗಾಗಿ ಅದಕ್ಕಾಗಿ ಎಷ್ಟು ಕಷ್ಟಪಟ್ಟಿರುವ ತಮ್ಮನಿಗೋಸ್ಕರ ಯಥೋಚಿತ ಬಂದು ಹೆಣ್ಣನ್ನು ಹೊರಿಸಿಕೊಡಲಾಗುವುದೆಂದು ಹೇಳ್ತಿರುವೆಯಾ? ಎಂತ ಕಾರ್ಯವನ್ನು ಕೇಳಿಲ್ಲ ತಮ್ಮ. ಆಗ್ರಜೆ ಇದವರೆಗೆ ಯಾವುದಾದರೂ ಹೆಣ್ಣನ್ನು ಕಣ್ಣೆತ್ತು ನೋಡಿದರೆ ಹೇಗೆ? ಇವಳ ಮೇಲೆ ಮನಸ್ಸಾಗಿರುವುದು. ಆದ ಕಾರಣ ಈಕೆಯನ್ನು ಬರೆಸಿರುವ ಪ್ರೀತಿಯನ್ನು ಮಾಡುವೆನು, ಮದುವೆ ಮಾಡಿಕೊಂಡು ಬೇಡಿಕೊಳ್ಳುವೆನು. ಹೆಣ್ಣೆಂದು ಬೇರೆ ಸ್ತ್ರೀಗಳನ್ನು ನೋಡಿಲ್ಲ. ಆದರೆ ಅಕ್ಕಯ್ಯ ನಾನೇನು ನಿನ್ನ ರಾಜ್ಯಭಾರವನ್ನೇನು ಕೇಳಿಲ್ಲ. ಏಕೋಚಿತ ನಿನ್ನ ಮನೆಯಲ್ಲಿ ಸಮಸ್ಯೆ ಮಾಡುವ ದಾಸಿಯನ್ನು ಕೇಳುತ್ತಿರುವೆನು. ರಾಜಭಾರ ಕೇಳಿದರೆ ಕೊಟ್ಟು ಬಿಡುವೆನು. ನನಗೇನು ಕಡಿಮೆ ಆಗಿರುವೆನು. ಹಾಗಾಗಿ ಅಕ್ಕಯ್ಯ ಆದ್ರೆ ಆ ಸ್ತ್ರೀಯನ್ನು ನನಗೆ ವಶ ಮಾಡಿಕೊಡು ಎಂದು ಕೇಳಿಲ್ಲ. ಹೌದು. ಆದ್ರೆ ಅದು ನನಗೆ ಬಲು ಕಷ್ಟ. ಅದು ಏತಕ್ಕೆ ಕಷ್ಟವಾಗಿರ್ಬೋದು ಅಕ್ಕಯ್ಯ? ಅವಳನ್ನು ಕಂಡು ನನಗೆ ಬಲು ಇಷ್ಟವಾಗಿರ್ಬೋದು. ನಿನಗೆ ಇಷ್ಟವಾದರೆ ಹೌದು ಅಕ್ಕಯ್ಯ. ಅವಳು ಇಷ್ಟ ಆಗಿರಬೇಕಲ್ಲ. ಎಷ್ಟ ಬಲವಂತೆ ನೀನು ಮಾಡಬೇಕು. ಹಾಗಾದ್ರೆ ನಾನು ಮಾಡಬೇಕು. ನೀನೇ ಮಾಡಬೇಕು ಅಕ್ಕಯ್ಯ. ಹಾಗಾದ್ರೆ ಸಹೋದರಿ ಹೇಳಬೇಕು ಅಕ್ಕಯ್ಯ. ಕೇಳುವೆಯಾ? ಕೇಳುವೆನು. ಹಾಗಾದ್ರೆ ಎಲ್ಲವರಿಗೂ ಕೇಳಿ ಕೇಳಿ ಸಾಕಾಯಿತು. ಅದು ಏನು ಕೇಳುವ ಹಾಗಾದ್ರೆ? ಹಾಗಾದ್ರೆ ಹೇಳಬೇಕು ಅಕ್ಕಯ್ಯ. ಅಕ್ಕಯ್ಯ ಗಂಡನ ಸ್ತ್ರೀಗಳನ್ನು ಬಯಸುವುದು ತರವಲ್ಲವೆಂದು ಹೇಳಿದ್ರೆ ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ಅದು ಏತಕ್ಕೆ ತರವಲ್ಲ ಅಕ್ಕಯ್ಯ? ನೀನೇತಕ್ಕೆ ಒಂದೇ ಹಠವನ್ನು ಹಿಡಿದಿರುವೆ? ಆದರೆ ಆ ಸ್ತ್ರೀಗಳು ನನ್ನನ್ನು ನಂಬಿ ಬಂದು ಹೇಳು. ನಾನು ನಿನ್ನನ್ನು ನಂಬಿ ಬಂದಿರುವನು. ಹಾಗಾದ್ರೆ ನನ್ನನ್ನು ನಂಬಿ ಬಂದ ಸ್ತ್ರೀಗಳಿಗೆ ನಾನು ದ್ರೋಹವನ್ನು ಮಾಡಲಾರೆನು. ನಿನ್ನ ತಮ್ಮನಿಗೆ ನೀನು ಮೋಸ ಮಾಡಿದೆ. ಹಾಗಾದ್ರೆ ಅಕ್ಕಯ್ಯ ಯಾವ ದೊಡ್ಡ ಕಾರ್ಯ ಕೇಳಿದೆ ಎಂದು ನಿನ್ನ ಕಾರ್ಯವನ್ನು ನಡೆಸಿಕೊಡಬೇಕು. ಇದೇ ನನಗೆ ದೊಡ್ಡ ಕಾರ್ಯವಾಗಿರುವುದು. ಹಾಗಾದ್ರೆ ಹಾಗಾದ್ರೆ ಅಕ್ಕಯ್ಯ
ಅಕ್ಕಯ್ಯ ಈ ನಾರಿಯ ಆಸೆಯನ್ನು ಬಿಟ್ಟು ಬೇರೆ ನಾರಿಯನ್ನು ಬಯಸು, ನಾನು ತಕ್ಷಣ ವಶ ಮಾಡಿಕೊಡುವೆನು ತಮ್ಮ. ತಿಳಿಯದು ಆ ಸ್ತ್ರೀಯಳನ್ನ. ಹಾಗಾಗಿ ಗಂಧರ್ವರೆಂಬ ಹತಮರ ಪುತ್ರಿಯನ್ನು 7 ಜನ ಬಂಧಿಸಿವೆಯಲ್ಲ, ಅದು ಎಂದೆಂದಿಗೂ ನಡೆಯುವ ಕಾರ್ಯವಲ್ಲ. ಹಾಗಾಗಿ ಇದೆಲ್ಲ ಹಾಕಿರಲಿ, ಈ ನಿನ್ನ ಪಾದ ಅಂತಃಕರಣ ಬಂದಿರಲಿ. ಹತಮರಾದ ಗಂಧರ್ವರ ಒಂದುಗೂಡಿ ಬಂದಾಗ ನನ್ನ ಕಾಲಕ್ಕೆ ಬಂದರವರ ಅಕ್ಕಯ್ಯ ಅವರನ್ನು ಸೇರಿ ಸಂಹಾರ ಮಾಡಿ ಉತ್ತಮ ಮಾಡಿ ಅವರ ಹುಂಡ ಮುಂಡ ಮಂಕಡದ ಮಂಡಲಕ್ಕೆ ಬಗೆದಿದ್ದರೆ ಭಾಪರಿಯ ದಂಡದ ಗುಂಡಿಗಿರುವ ಗಂಡದಲ್ಲಿ ಗೀತಗಳನ್ನು ತೆರಪಡೆದು ಗೀತವೇ ಹೊರಟಿನ ಸಾರ್ಥಕವೇನು? ಆದರೆ ಗಂಧರ್ವರನ್ನು ತಡೆಬಿದ್ದನೆಂದು ಅಷ್ಟು ದಿಕ್ಪಾಲಕರು ನಡೆದ ಕಾಲಕ್ಕೆ ಬಂದರೆ ಅವರನ್ನ ಕಾಟಕದಲ್ಲಿ ಒಳಗೊಂಡು ಅಷ್ಟದಿಕ್ಪಾಲಕರನ್ನು ತಡೆಹಿಡಿದ ಬ್ರಹ್ಮನೇನಾದರೆ ಇದಕ್ಕೆ ಅರ್ಥ ಬಂದರೆ, ಅಷ್ಟದಿಕ್ಪಾಲಕರನ್ನ ತಡೆಬಿದ್ದನೆಂದು ಬ್ರಹ್ಮನೆಂಬವನೇನಾದರೂ ಅಡ್ಡ ಬಂದರೆ ಅವನ ಸರಮಣಿಗೆ ಗಟ್ಟೆ ಜಾರದೆ ಬಂದೈತರಿಕೆ ಬ್ರಹ್ಮನನ್ನು ತಡೆಹಿಡಿದೆಂದು ನಾರಾಯಣನೇನಾದರೂ ಇದಕ್ಕೆ ಅಡ್ಡ ಬಂದರೆ, ಮಗನಾದ ಬ್ರಹ್ಮನನ್ನು ಬಗೆಮಗೆ ಬೈದನೆಂದ ಸೊಗಸಿನ ಸುದ್ದಿಯನ್ನು ಕೇಳಿ ಕಳ್ಳ ಕೊಲ್ಲ ಕೃಷ್ಣನೆಂಬ ನಾರಾಯಣನ ಅಡ್ಡ ಬಂದರೆ ಅವನ ಸತ್ರಾಯಣವನ್ನು ಬರೆದಕ್ಕೆ ಪಟ್ಟಿದ ಯಾದವರ ಪಟ್ಟಣ ನಾರಾಯಣನನ್ನು ತಡೆಹಿಡಿದೆಂದು ಪಾರ್ವತಿ ನಾಮನೇನಾದರೂ ಇದಕ್ಕೆ ಅಡ್ಡ ಬಂದರೆ, ಅಕ್ಕಯ್ಯ ಈ ಭೂ ಕೈಲಾಸದ ದೇವತರ ಭಂಗಮಂ ಕಂಡ ಕೈಲಾಸದಲ್ಲಿ ಪಾರ್ವತಿ ಸಮೇತನಾದ ಕುಳಿತಿರುವ ಪರಶಿವನಾದ ಪರಮಾತ್ಮನೇನಾದರೂ ಅಡ್ಡ ಬಂದರೆ ಆಗಲೇ ಈ ಎನ್ನ ಕರಬೇಳೆ ಮೆರೆಯುವ ಕಕ್ಕದಿಂದ ಕಳೆದುಕೊಂಡು ಬಮಗೆ ಸತ್ಪ್ರಬಂಧಪ್ಪಳಿಸಿ ಅವನ ರಥ ತಾತ್ವಿಕ ಬೆಂಕಿಯ ಮತ್ತೆ ಕರಗಿ ಸರಸವ ಮಾಡಿ ಹಾಗಾಗಿ ಇಂದ್ರಾದಿ ದೇವತೆಗಳನ್ನ ಸಾಟಿ ಗಟ್ಟಿದವನಿಗೆ ಈ ಯಥೋಚಿತ ಗಂಧರ್ವರ ಪಾಡೇನು? ಆಗದೆ ಗಂಡದ ಗುಂಡಿಗಿರುವ ಗಂಡದಲ್ಲಿ ಕೀಟಕ ನಮ್ಮ ಸಿಂಹದವರಿಗೂ ಆ ಗಂಧರ್ವರೆಂಬ ಮನದವರಿಗೂ ಸಾಟಿ ಗಟ್ಟಿ ಮಾತನಾಡುವರು ಈ ಅಕ್ಕಯ್ಯ ಇನ್ನೊಂದು ಬೇಳೆ ಎತ್ತದಿಲ್ಲ. ಆಗದೆ ಗಂಧರ್ವರನ್ನು ಸಾಮಾನ್ಯರೊಳಗೆ ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯ ಅಕ್ಕಯ್ಯ, ಅವಳ ಪತಿಯನ್ನು ಬಯಸಿದರೆ ನಿನ್ನನ್ನು ಸುಮ್ಮನೆ ಬಿಡುವರೆಂದು ತಿಳಿದುಕೊಂಡಿರುವೆ. ನಮ್ಮ ಸಂಡ ಮಂಡನೆಯನ್ನು ಮಾಡಿಕೊಳ್ಳೋರು ಅಕ್ಕಯ್ಯ. ಅಕ್ಕಯ್ಯ ನಿನ್ನ ಪ್ರಾಣವನ್ನು ತೆಗೆದುಕೊಂಡವರು ಅವರಿಗೆ ಅಂತ ಗಂಡಗರಿಗಳಾದರೆ ಪರಮಸೇವೆಯಲ್ಲಿ ಅವರ ಹೆಂಡತಿಯನ್ನು ಒಂಟಿಯಾಗಿ ಬಿಟ್ಟು ಬರೆಯುವುದಕ್ಕೆ ವಿಧಿಲಿಖಿತ ಮೀರುವರು ಯಾರು? ಆ ವಿಧಿಲಿಖಿತದಿಂದ ಅವರ ವಿಧಿಲಿಖಿತವನ್ನು ಬದಲಾಯಿಸುವೆನು. ಅವರನ್ನು ಕೂಡುವಂತೆ ಮಾಡು. ಆ ವಿಧಿಲಿಖಿತ ಮೀರುವಂತೆ ನಾನೇ ಬದಲಾಯಿಸುವೆನು. ಹೌದು, ಅವಳ ಕಷ್ಟದಲ್ಲಿರುವ ಅಕ್ಕಜೆ ಕಷ್ಟದಲ್ಲಿರುವ ಅಕ್ಕಯ್ಯ, ಅವಳ ಗಂಧರ್ವರು, ಅವಳ ಗಂಧರ್ವರ ಪ್ರಿಯರು, ಹಾಗೆ ಗಂಡಂದಿರ ಪತಿಗಳನ್ನು ಹೇಳುತ್ತಿರುವೆಯಲ್ಲ, ಅವರೇ ಅಂತ ಬದಡ್ಡರಾದರೆ ನಿನ್ನ ಮನೆಯಲ್ಲಿ ಪರರ ಸೀಮೆಯಲ್ಲಿ ಬಿಟ್ಟು ಹೋಗಿರುವ ಅದಕ್ಕೆ ವಿಧಿಲಿಖಿತ ಮೀರುವರು ಯಾರಂತ ಹೇಳೇನು? ಅಂದ ಮೇಲೆ ಹಂತರಣ ಹೇಡಿಗಳ ಮೇಲೆ ನಿನಗೆ ಅಭಿಮಾನವಾದಕ್ಕೆ ಹಾಗದೆ ಸಹೋದರ, ಅಕ್ಕಯ್ಯ ಪರಸ್ತ್ರೀಯರನ್ನು ಬಯಸಬಾರದು. ನೀನೆಂತ ಧರ್ಮನು? ಹಾಗದೆ ಏನು ಮಾತನಾಡಿದೆ? ನೀನೆಂತ ಧರ್ಮನ ಎಂದು ಹೇಳಿ ನೀನಂತ ಅಕ್ಕಯ್ಯ ಅಕ್ಕಯ್ಯ ಏನು ಕೇಳು? ಅದೇನು ಚೆನ್ನಾಗಿರು
ಸಾಂಬರೇ ಅಕ್ಕಯ್ಯ ನಾನು ಎಷ್ಟು ವಿಧವನ್ನ ಹೇಳಿದರೂ ಒಂದೇ ಹಠವನ್ನು ಹಿಡಿಯುತ್ತಾರವಲ್ಲ. ನಾನು ಎಷ್ಟು ವಿಧ ವಿಧವಾಗಿ ಬೇಡಿಕೊಂಡರೂ ಕಾಲಕ್ಕೆ ನೀರು ಒಂದೇ ಹಠವನ್ನು ಹಿಡಿಯುವಾಗಲೇ ಸಾಂಬರೇ ಅಕ್ಕಯ್ಯ ಮಾತು ಮಾತಿಗೆ ಆ ತ್ರಿಲ್ಲವನ್ನು ನನಗೆ ವಶ ಮಾಡಿ ಕೊಡಿ ಅಂತ ಕೇಳಿಯ. ಹೌದು ಕೇಳಿದ ಹಾಗೆ ಸಾಂಬರೇ ಅಕ್ಕಯ್ಯ ಸಹೋದರ ಸಹೋದರಿ ನೀನು ನನಗೆ ತಮ್ಮನಲ್ಲವೇ? ನೀನು ನನಗೆ ಅಕ್ಕ ಹೇಳವೇನು ಅಕ್ಕಯ್ಯ? ಆದರೆ ಅಕ್ಕಯ್ಯ ಮಾತು ಮೀರುವುದು ನಿನಗೆ ಫಲವಲ್ಲ. ತಮ್ಮನ ಮಾತು ನೀನು ಮೀರುವುದುಂಟೆ ಸಾಂಬರೇ ಅಕ್ಕಯ್ಯ. ನಾನು ತಟ್ಟು ಕಾಲ ಕೇಳಿ ಎಂದು ನಿನ್ನ ಮಾತು ಕೇಳಬೇಕು. ಹಾಗಾದ್ರೆ ಸಹೋದರ ನಾನು ನನಗಿಂತ ಚಿಕ್ಕವನಲ್ಲವೇ? ಚಿಕ್ಕವನಾಗಿ ನೀನು ಅಕ್ಕರತೆಯಿಂದ ದೊಡ್ಡವಳಾದ ದೊಡ್ಡ ಗುಣವನ್ನ ಮಾಡಿ ಆ ಸುಂದರತೆಯನ್ನು ಒಪ್ಪಿಸಿ ನಗರಕ್ಕೆ ಕಳಿಸಿಕೊಡಬೇಕೆಂದು ಕೇಳಿದನು. ದೊಡ್ಡ ಗುಣದಿಂದ ಹೌದು ಅಗ್ರಜೆ. ಆದರೆ ನಿನಗೆ ಚಿಕ್ಕ ಗುಣ ಇರುವುದಲ್ಲ. ಚಿಕ್ಕತನವಿರುವುದಕ್ಕೆ ಹೆಣ್ಣನ್ನು ಬಯಸಿರುವನು ಹೇಗಾದರೂ ಮಾಡಿ ವಶ ಮಾಡಿಕೊಡೊಂದು ನಿನ್ನನ್ನು ಕೇಳಿದನು. ಸಾಂಬರೇ ಅಕ್ಕಯ್ಯ ಇದು ನನ್ನಿಂದ ಸಾಧ್ಯವಿಲ್ಲ. ಅದು ಏಕೆ ಸಾಧ್ಯವಿಲ್ಲ? ನನ್ನ ಬಾಬಾ ಬಂಧುವನ್ನು ಬಿಡುವುದಿಲ್ಲ ಅಕ್ಕಯ್ಯ. ನೀನು ನಾಳೆಯ ಆಸೆಯನ್ನು ಬಿಟ್ಟು ನನ್ನ ಕೀಚಕಕ್ಕೆ ನೀನು ಹೇಳೋದು ಅಕ್ಕ ಕೃಷ್ಣಾದೇವಿ ನಿನಗೆ ಹೊತ್ತು ಹಿಡಿದಿರುವುದು ನಿನಗೆ ಮೂರ್ಖತನವೆಂಬ ದಳ ಸೇರಿರುವುದು ನಿನಗೆ ಮೂರ್ಖತನ ಹುಟ್ಟಿರಬಹುದು. ನನ್ನ ಚಿತ್ತವ ಕೂಡಲ ಸಿಮಿಟಿ ಅಂಬರಿಸುತ್ತಿರುವುದು. ಹಾಗಾದ್ರೆ ಈಗಿರುವಾಗ ನಿನ್ನ ಸಭಾ ನಾಯಕರ ಕೂಡ ಮಿಕ್ಕ ಡಿಂಬಕ್ಕೆ ಎಲ್ಲಿಗೆ ಮದುವೆ ಮಾಡಿದರೆ ಬಂದ ಭಾಗ್ಯವೇನು ಅಕ್ಕಯ್ಯ? ಸಾಂಬರೇ ಕೋಟಿ ಸೂರ್ಯ ಪ್ರಾಂತಿಗೆಂತ ಪ್ರಕಟಿಸುತ್ತ ನಿಸ್ತುಲ ಮನೆಯಂತೆ ತೋರ್ಪಯ ಸುಂದರ ಸುಂದರಾಂಗಿಯನ್ನು ಅನುಕೂಲವಾಗುವಂತೆ ಅಂತಃಕರಣವನ್ನು ಇಟ್ಟು ಎರಿಗೆ ಅನುಕೂಲವಾಗುವಂತೆ ಮಾಡಿಕೊಡಬೇಕು ಅಕ್ಕ. ಮಾಡಿಕೊಡಕ್ಕ. ತಕ್ಕ ಹೌದು ಅಗ್ರಜೆ. ಮಾಡಿಕೊಡಬೇಕು ನಿನಗೆ ತಕ್ಕ. ಮಾಡಿಕೊಡಬೇಕು ಅಗ್ರಜೆ. ಇಲ್ಲವಾದರೆ ಅಕ್ಕಯ್ಯ ಇಲ್ಲವಾದರೆ ಇಲ್ಲವಾದರೆ ಏನು ಮಾಡಬೇಕಕ್ಕ? ಯಾವ ಕೇಳಿದನು? ಮಾಡಿಕೊಡದ್ದರೆ ನೀವೇನು ಮಾಡುವೆ? ನಾನು ಏನು ಮಾಡಿಕೊಳ್ಳಬೇಕು? ನಿನ್ನನ್ನು ಬಿಟ್ಟು ಬೇಡಿಕೊಳ್ಳಬೇನ ಸಾಂಬರೇ ಅಗ್ರಜೆ. ಸಹೋದರ, ಅಕ್ಕಯ್ಯ ಈ ಹಬ್ಬವು ಬೇಡ. ಏತಕ್ಕೆ ಸರಿಯಲ್ಲ ಅಗ್ರಜೆ? ಅವಳು ಕನ್ಯೆಯೂ ಅಲ್ಲ. ಇದ್ದರೆ ಇಲ್ಲದಿದ್ದರೆ ಏನಾಯ್ತಲ್ಲ? ಯಾವ ವಶ ಮಾಡಿಕೊಡು ಇಷ್ಟಪಟ್ಟಿರುವನು. ಇಷ್ಟಪಟ್ಟರೆ ಹೌದು ಅಗ್ರಜೆ. ಮಾಡಿಕೊಡಬೇಕು. ಅಕ್ಕಯ್ಯ ಸಾಂಬರೇ ಅಕ್ಕಯ್ಯ ದಾಸಿಯರನ್ನು ಬಯಸುವುದು ತರವಲ್ಲ ಹೇಳಿದರೆ ಒಂದೇ ಹಠವನ್ನು ಹಿಡಿಯುವೆ. ಹೌದು ಹಾಗಾಗಿ ಸಾಂಬರೇ ಅಕ್ಕಯ್ಯ ರಾಣಿವಾಸದಲ್ಲಿ ಸಾವಿರ
ಅವರನ್ನ ಬಯಸಬಹುದಲ್ಲ. ನಾನು ಎಂದೆಂದಿಗೆ ಬಯಸುವುದಿಲ್ಲ ಹಾಕ್ರಜಿ. ತಮ್ಮನೇ ಅಕ್ಕಯ್ಯ, ಒಂದು ಗಿಡದಲ್ಲಿ ಸಾವಿರಾರು ಪಕ್ಷಿಗಳಿರುವವು, ಅದರಲ್ಲಿ ಕೋಗಿಲೆ ಇರುವುದು, ಕಾಗೆಗಳಿರುವವು. ಅಲ್ಲಿ ಸಾವಿರಾರು ಕಾಗೆಗಳನ್ನು ನಾನು ಬಯಸುವುದಿಲ್ಲ. ಕೂಗುವ ಕೋಗಿಲೆಯನ್ನು ಮಾತ್ರ ನಾನು ಬಯಸುವೆನು. ತಮ್ಮನೇ ಅಕ್ಕಯ್ಯ, ಕೋಗಿಲೆಯು ಕಾಗೆಯು ಒಂದಾಗಿ ಕೂಡುವುದಿಲ್ಲ. ಅದರಂತೆ ಕೋಗಿಲೆಯಂತೆ ಸೌಂದರ್ಯವಾಗಿ ಕಾಣುತ್ತಿರುವವು, ಅದಕ್ಕಾಗಿ ಅವಳನ್ನು ಬಯಸಿರುವನು ಹಾಕ್ರಜಿ. ತಮ್ಮನೇ ಅಕ್ಕಯ್ಯ, ಕಾಗೆಯು ಕೋಗಿಲೆಯು ಒಂದಾಗಿ ಕೂಡುವುದೆಂದು ತಿಳಿದುಕೊಂಡಿರುವೆಯಾ? ಕಾಗೆಯು ಕೋಗಿಲೆಯು ಒಂದಾಗಿ ಕೂಡುವುದಿಲ್ಲ. ಅದಕ್ಕಾಗಿ ನೀನು ಸಾವಿರಾರು ಕಾಗೆಗಳು ನನಗೆ ಬೇಕಾಗಿಲ್ಲ. ತಮ್ಮನೇ ಒಬ್ಬಳು ಸುಂದರವಾಗಿ ಕಾಣುತ್ತಿರುವ ಕೋಗಿಲೆಯನ್ನು ಮಾತ್ರ ವಶ ಮಾಡಿಕೊಳ್ಳಲು ಕೇಳುವೆನು. ತಮ್ಮನೇ ಅಕ್ಕಯ್ಯ, ಸುಂದರವಾದ ಕೋಗಿಲೆಯನ್ನು ಹೌದು ಹಾಕ್ರಜಿ. ಅಂದರೆ ಆ ಸ್ತ್ರೀಯನ್ನು ನಿನಗೆ ವಶ ಮಾಡಿ ಕೊಡಬೇಕು. ವಶ ಮಾಡಿಕೊಡಬೇಕು ಹಾಕ್ರಜಿ. ಅದು ನನ್ನಿಂದ ಸಾಧ್ಯವಿಲ್ಲ ಅದು ತಮ್ಮ. ಏನಕ್ಕೆ ಸಾಧ್ಯವಿಲ್ಲ ಹಾಕ್ರಜಿ. ಸಹೋದರ, ಅಕ್ಕಯ್ಯ, ನೀನು ಒಂದೇ ಆಟವನ್ನು ಹಿಡಿಯುವುದು ತರವಲ್ಲ ತಮ್ಮ. ನೀನೇ ಒಂದೇ ಹಠವನ್ನು ಹಿಡಿದಿರುವುದು ನನಗೆ ತರವಾಗಿ ತೋರುತ್ತಿಲ್ಲ ಅಕ್ಕಯ್ಯ. ಸಹೋದರ, ಹಾಕ್ರಜಿ, ಈ ಈ ಸ್ತ್ರೀಯರಲ್ಲಿ ಯಾವಾದರೂ ಸ್ತ್ರೀಯರನ್ನು ಕರೆದು ನಾನು ತಕ್ಷಣ ವಶ ಮಾಡಿಕೊಡುವೆನು. ಹಾಕ್ರಜಿಯೇ, ನನಗೆ ಇಷ್ಟವಾಗಿರುವ ಸುಂದರ ಸ್ತ್ರೀಯರು ಹೊರತುಪಡಿಸಿ ಈ ಧರೆಯಲ್ಲಿ ಮರೆಯುವ ಪರಸ್ತ್ರೀಯರಲ್ಲ, ಅಕ್ಕ ತಂಗಿಯರನ್ನು ಭಾವವನ್ನು ವಹಿಸಿರುವನು ಹಾಕ್ರಜಿ. ಅಕ್ಕ ತಂಗಿಯರನ್ನು ಅದಕ್ಕಾಗಿ ಪರಸ್ತ್ರೀಯರನ್ನು ಕಂಡೆತ್ತಿ ನೋಡುವುದಿಲ್ಲ. ಇಷ್ಟಪಟ್ಟಿರುವ ಸುಂದರ ಸ್ತ್ರೀಯನ್ನು ಮಾತ್ರ ಎಂದೆಂದಿಗೆ ಬಿಟ್ಟು ಕೊಡುವುದಿಲ್ಲ. ಈಗ ನೋಡಿರುವೆಯಲ್ಲ, ನೋಡಿದ್ದಕ್ಕೆ ಇಷ್ಟಪಟ್ಟಿರುವನು, ಅದನ್ನು ಕೇಳಿಕೊಳ್ಳುವನು ತಮ್ಮನೇ ಹಾಗಾದ್ರೆ ಇದು ನನ್ನಿಂದ ಹಾಗಾದ ತಮ್ಮ. ತಿಳಿಯಲು ಆ ಸ್ತ್ರೀಯರ ಬರ್ಬ. ಹಾಗೂ ಹಾಗಾಗಿ ಇದಕ್ಕೊಂದು ನೀತಿಯನ್ನು ಹೇಳಿದನು. ಚಿತ್ತ ಬಿಟ್ಟು ಕೇಳುವೇನು. ನಾನು ಹೇಳು, ಸ್ನೇಹ ಮಾಡಿದರೆ ಅರಸನ್ನಾಗಲಿ ಮಾಡಬೇಕಂತೆ, ಕೂಡಿದರೆಗಿಂತ ಉತ್ತಮ ಸ್ತ್ರೀಗಳನ್ನು ಕೂಡಬೇಕಂತೆ. ಹಾಗೆಯೇ ಸಹೋದರ, ಇಲ್ಲದಿದ್ದರೆ ಮೋಕ್ಷಕ್ಕೆ ವೈಕುಂಠ ವಾಸನನ್ನೇ ಒಲಿಸಬೇಕಂತೆ. ಹಾಗಾಗಿ ಮನುಜ, ಇದು ಎಲ್ಲ ನೀತಿವಂತರ ಮಾತಲ್ಲವೇನು ಹಾಗಾಗಿ. ನಿನ್ನಲ್ಲಿ ನೀತಿ ಮಾತಿರುವುದೇ ಅಕ್ಕಯ್ಯ, ಸಹೋದರ. ಜಾತಿ ರಾಣ್ಯ ಬೆಳಗದವಳು ಜಾತಿ ಮುತ್ತಿನಂತಿರುವ ತೋರ್ಪ ಸುಂದರ ಮೌನಾಂಗಿ ಎನ್ನಿಗೆ ಬಲಿಸಿ ಅನುಕೂಲವಾಗಬೇಕೆಂದು ಮಾಡಬೇಕು ಅಕ್ಕಯ್ಯ. ಹೇಳಿಕೊಳ್ಳುವ ತಮ್ಮನೇ ಆಗಲೇ ಏನಿನ ಆರ್ಭಟ ಅದು ಏನಿರೋದು ಹಾಗ್ರಜೆ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ ಸಹೋದರ. ಹಾಗ್ರಜೆ ನಾನು ಎಷ್ಟು ಹೇಳಿದರೋ ಆ ಸ್ತ್ರೀಯನ್ನು ನನಗೆ ವಶ ಮಾಡಿ ಕೊಡು ಎಂದು ಕೇಳಿದೆಯಲ್ಲ, ಕೇಳಿದನು ಹಾಗ್ರಜೆ. ಹಾಗೆ ಅವಳ ಒಪ್ಪಬೇಕಲ್ಲ, ಒಪ್ಪುವಂತೆ ನೀನು ಮಾಡಬೇಕು ಅಕ್ಕಯ್ಯ. ಅಂದರೆ ಹಾಗ್ರಜೆ ಅವಳ ಪತಿಗಳು ಸಾಮಾನ್ಯದ ಪುರುಷರಲ್ಲ, ನಾನೇನು ಸಾಮಾನ್ಯದವನು ತಿಳಿದುಕೊಂಡಿರುವ ಹಾಗ್ರಜೆ. ಪರಮ ಪತಿವತೆಯಾದ ಸ್ತ್ರೀಯನ್ನು ಬಯಸುವುದು ನಿನಗೆ ತರವಲ್ಲ ಕಂಡಿಯ ಸಹೋದರನೇ. ಹಾಗ್ರಜೆ ಅಕ್ಕಯ್ಯ, ಈ ಗಂಡದ ಗುಂಡಿಗಿರುವ ಗಂಡದಲ್ಲಿ ಕೀಚಕ ಮಹಾರಾಜನೆಂದರೆ 76 ದೇಶದ ರಾಜರೆಲ್ಲರೂ ಗಡಗಡದ ನಡಿಗೆ ಕಪ್ಪ ದಾಂಡಿಗೆಯನ್ನು ತಂದು ಅಂತರದಲ್ಲಿ ಗಂಧರ್ವರನ್ನು ಹೇಳಿರುವ ಸುದ್ದಿಯೆಂದರಿಗೆ ಖಂಡಿಸುವಿ. ಹಾಗಾದರೆ ಎನ್ನಗೆ ಪರರು ಮೆಚ್ಚುವುದಿಲ್ಲ, ಇವರು ಮೆಚ್ಚುವುದನ್ನು ನೀತಿಯ ಮೇಲಿವೆಯಾ? ಹಾಗಾದರೆ ಪರ ಪುರುಷ ಪರ ಸ್ತ್ರೀಯರ ವಿಷಯವನ್ನು ಬಹಳ ಚಂದವಾಗಿ ಹೇಳುವೆನು, ಬಹಳ ಹಂದವಾಗಿ ಕೇಳುವೆನು. ಹಾಗಾದರೆ ಈ ಧರೆಯಲ್ಲಿ ಪುರುಷನಾದವರಿಗೆ
ಪುರುಷನಾದವನಿಗೆ ಹೆಂಡತಿ ಇತ್ತು, ಹೆಂಡತಿಯಾದವನಿಗೆ ಗಂಡನಿತ್ತು. ಇದು ಅಲ್ಲದೆ ಪರಪುರುಷ ಪರ ಸ್ತ್ರೀಯರ ಜೊತೆಗೂಡಿ ಪ್ರೇಮ ಎಂಬ ಪಾಶದಲ್ಲಿ ಬಿದ್ದು ಮೋಹ ಮಮಕಾರದಲ್ಲಿ ಮುಳುಗಿ ಆಗದೆ ಅಕ್ಕಯ್ಯ ಸಮರೇ ಆಗದೆ ಜೊತೆಗೂಡಿ ಏಕಾಂತ ಮಂದಿರಕ್ಕೆ ಹೋಗುವ ಸಮಯದಲ್ಲಿ ಕಟ್ಟಿದ ಗೋಡೆಗಳಿಗೆ ಕಣ್ಣಿಟ್ಟು ಮಲಗಿಕೊಳ್ಳುವ ಮಂತಕ್ಕೆ ಬಾಯಿ ಇದ್ದರೆ ಅನೈತಿಕ ಸಂಬಂಧದ ವಿಷಯದಲ್ಲಿ ದಿನಕ್ಕೊಂದು ಇತಿಹಾಸವೇ ಸೃಷ್ಟಿಯಾಗಿ ಹೋಗಿರುವುದು ಜಗದಲ್ಲಿ. ಅಕ್ಕಯ್ಯ ನೀನಂತ ಸೃಷ್ಟಿಯನ್ನು ಮಾಡುವೆಯಾ? ಆಗದೆ ಸಮರೇ ಕಾಣದ ಕಣ್ಣು, ಕೇಳದ ಕಿವಿ, ಮೂಕ ಪ್ರೇಕ್ಷಕರಂತೆ ಈ ಜಗತ್ತು ಅನೈತಿಕ ಸಂಬಂಧದ ವಿಷಯದಲ್ಲಿ ತಳಮಳಗೊಂಡು ಸತ್ತರ ಪಡುತ್ತಿರುವುದು. ಆಗದೆ ಸಹೋದರ ಇದನ್ನೇನು ನೀನು ಹರಿಯದವಳೆ ಹೇಗೆ? ಅಕ್ಕಯ್ಯ ತಿಳಿದುಕೊಂಡೇ ಬಂದಿರುವೆನು. ತಿಳಿದುಕೊಂಡ್ರೆ ಅವಳನ್ನು ವಶ ಮಾಡಿಕೊಡು. ಸಮರೇ ಅಕ್ಕಯ್ಯ ಅದು ನನ್ನಿಂದ ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ. ಸಹೋದರ ಆಗದೆ ನಿನ್ನ ಹಠವನ್ನು ಬಿಡುವುದಿಲ್ಲವೇ? ನನ್ನ ಹಠವನ್ನು ಬಿಡುವುದಿಲ್ಲ ಎನ್ನಿಗೆ ಅಷ್ಟು ವಶ ಮಾಡಿಕೊಡುವರು. ಈ ನನ್ನ ಪಾದಾಂತರವನ್ನು ಬಿಡುವುದಿಲ್ಲ, ಬಿಡುವುದಿಲ್ಲ. ವಶ ಮಾಡಿಕೊಡಬೇಕು. ಆಗದೆ ಸಮರೇ ಅಕ್ಕಯ್ಯ ಸಹೋದರ ಆಗದೆ ಹೇಳಲೆ ಅಕ್ಕಯ್ಯ ಹೇಳಲೆ ಆಗದೆ ಹೇಳಲೆ ಅಕ್ಕಯ್ಯ ಹೇಳಲೆ ಹೇಳಬೇಕಾಗದೆ ಸಾಕಾಗಿಲ್ಲ ಅಕ್ಕಯ್ಯ. ಸಾಕಾಗಿಲ್ಲ. ಇಲ್ಲ ಹಾಗಾದ್ರೆ ಹೀಗೆ ಆಡುತ್ತಾ ಇರುವೆಯಾ? ಅವರನ್ನು ವಶ ಮಾಡಿಕೊಡೋದಕ್ಕೆ ನನಗೆ ಸಾಕಾಗುವುದಿಲ್ಲ. ಹಾಗಾದ್ರೆ ತಮ್ಮನೇ ಅಕ್ಕಯ್ಯ ನೀನು ಹೀಗೆ ಇದ್ದರೆ ಯಾವಾಗ ವಶ ಮಾಡಿಕೊಡಬೇಕು? ವಶ ಮಾಡಿಕೊಡಬೇಕು. ಹಾಗಾದ್ರೆ ತಮ್ಮನೇ ಅಕ್ಕಯ್ಯ ಹೇಳನೆ ಹೇಳಬೇಕು. ಅಕ್ಕಯ್ಯ ಏತಕ್ಕೆ ಒಪ್ಪುವುದಲ್ಲ ಹಾಗಾಗಿ ತಮ್ಮನೇ, ಹಾಗಾಗಿ ಆ ನಾರಿಯನ್ನು ಬಯಸುವುದು ತರವಲ್ಲ. ಏತಕ್ಕೆ ತರವಲ್ಲ ಹಾಗಾಗಿ ಅವರ ಪತಿಗಳು ಮಹಾಗಂಧರ್ವರು. ಅಕ್ಕಯ್ಯ ಸಹೋದರ, ಸುಮ್ಮನೆ ಇವರ ನಾರಿಯ ಆಸೆಯನ್ನು ಬಿಟ್ಟು ಬಿಡುತ್ತಮ್ಮ. ದೇವರ ಆಜ್ಞೆಗಳನ್ನು ಹಾಗಾಗಿ ಹಾಗಾಗಿ ಹುಟ್ಟುವ ಸೂರ್ಯನ ಕಿರಣಗಳ ಬಿಸಿಲಿನ ತಾಪವನ್ನು, ಬೆಳದಿಂಗಳ ಮೂಡುವ ಚಂದ್ರನ ಬೆಳಕನ್ನು, ಬೀಸುವ ಬಿರಗಾಳಿಯ ವೇಗವನ್ನು, ಆರಾಡುವ ಹಕ್ಕಿಯನ್ನು, ನನ್ನಂತೆಳೆದಾಡುವ ಈ ಮನಸ್ಸನ್ನು, ತಮ್ಮನೇ, ಇದನ್ನು ತಡೆದವರ್ಯಾರು, ತಡೆದು ಉಳಿದು ಬದುಕಿ ಉಳಿದವರ್ಯಾರು? ಅದರಂತೆ ಆ ಸುಂದರ ಸ್ತ್ರೀಯರ ಮೇಲೆ ಏನ ಮನಸ್ಸಾಗಿರುವುದು, ಆಕೆಯನ್ನ ಒಪ್ಪಿಸಿ ಎಲ್ಲ ಗಡ್ಡೆ ಕಳೆದುಕೊಡಬೇಕು.
ಬೇಡಲಿಕ್ಕೆ ಬಾರ ಅಗ್ರಜೆ. ಆದರೆ ಈ ಮಾತುಗಳು ಯಾರಲ್ಲಿ ಕಲ್ತುಕೊಂಡು ಬಂದೆ? ಅಗ್ರಜಿಯೇ ನಾನು ಕಲಿತುಕೊಂಡು ನಾನು ಯಾರಲ್ಲಿ ಕಲಿತುಕೊಂಡಿಲ್ಲ. ನಿನ್ನೆಲ್ಲೇ ಬಂದ್ರು? ನನಗೆ ನಾನೇ ಹೇಳಿಕೊಳ್ಳುವೆನು. ಹೌದೇ? ಹೌದು. ನಿನ್ನ ಮನಸ್ಸಿನಿಂದ ಬಂದಿದೆ. ಎಂತ ಗಂಡದ ಗುಂಡಿಗಿರುವ ಗಂಡದಲ್ಲಿ ನೀರಾದ ನೀರನ್ನು ಯಾರಾದರೂ ಕಲಿಸಬರುಂತೆ ಅಗ್ರಜೆ. ನಮ್ಮನೆ ಅಕ್ಕಯ್ಯ ಹೇಳಲೇ ಹೇಳಬೇಕು ಅಗ್ರಜೆ. ಯಾರು ಮೆಚ್ಚುವುದಿಲ್ಲ ಅಗ್ರಜೆ. ಪರಶಿವನು ಮೆಚ್ಚಲಾರನೆಂದು ಹೇಳಿದನು. ಅಕ್ಕಯ್ಯ ಸೊಮ್ಮನೆ ಅಕ್ಕಯ್ಯ ಮಾತನ್ನ ಮೀರಬೇಡ ತಮ್ಮ. ತಿಳಿಯದ ಆ ಸ್ತ್ರೀಯರ ಮರ್ಮ. ಚನ್ನನಗೌಡ ರೇವಣಕಿ ಸಿಂಧನೂರು ಇವರು 501 ರೂಪಾಯಿಗಳನ್ನು, ಮೆಹಬೂಬ್ ಸಾಬ್ ಗುನ್ನಟ್ಟಿ 600 ರೂಪಾಯಿಗಳನ್ನು, ಮೆಹಬೂಬ್ ಸಾಬ್ ಉಮ್ಲೋಟಿ 5100 ರೂಪಾಯಿಗಳನ್ನು ಕೀಚಕನ ಪಾತ್ರಕ್ಕೆ ತಯಾರು ಮಾಡಿರುತ್ತಾರೆ. 5100 ರೂಪಾಯಿಗಳನ್ನು ಫೋನ್ ಪೇ ಮಾಡಿರುತ್ತಾರೆ. ಅಕ್ಕಯ್ಯ ನಮ್ಮನೆ ಅಗ್ರಜೆ ಸಹೋದರ ದೇವರು ಮೆಚ್ಚುವುದೆಂದು ಹೇಳುತ್ತಿರುವೆಯಾ? ಸಹಜವಾಗಿ ಅಕ್ಕಯ್ಯ ಸಹೋದರ ಗರ್ಭಗುಡಿಯಲ್ಲಿ ಉದ್ಭವಿಸಿದ ದೇವರಾತ್ಮವನ್ನು ಇಂಥ ಭಕ್ತರ ಕಷ್ಟ ಇತ್ತಾರ್ಥವನ್ನು ನೆರವೇರಬಲಕ್ಕ ಗುಡಿಯೊಳಗೆ ಪೂಜೆ ಮಾಡಿದ ಪೂಜಾರಿ ಹಾಕುವುದು ಇಂಥ ಭಕ್ತರ ಹಾಕುವ ಕಾಣಿಕೆಯ ಲೆಕ್ಕ. ಅಗ್ರಜೆ ನಮ್ಮನೆ ಭ್ರಷ್ಟ ಶ್ರೀಮಂತರ ಹಾಕುವುದು ಹಣದ ಲೆಕ್ಕ. ದಿನ ಕೂಲಿ ಮಾಡುವ ಬಡವನ ಹಾಕುವುದು ಹೊಟ್ಟೆಗೆ ಚಿಟ್ಟಿಲ್ಲದನ್ನು ಕಳೆಯುವ ಲೆಕ್ಕ. ಅಗ್ರಜೆ ಈ ನಿನ್ನ ಹನುಸನಾದ ಕೀಟ ಕಾಗದಿ ಹಾಕಿರುವುದು ಪಕ್ಕಾ ಲೆಕ್ಕ. ಅಕ್ಕಯ್ಯ ನಮ್ಮನೆ ಕಳೆದು ಕೂಡಿಸಿದರೂ ಗುಣಿಸಿ ಬಾಗಿ ಸಿಗದು ಒಂದೇ ಉತ್ತರ. ಆ ಸುಂದರ ಸ್ತ್ರೀಗಳನ್ನು ಕೂಡಲೇ ಚೆನ್ನುತ್ತದೆ ಎಣ್ಣೆಯ ಕಾತರ. ಅಕ್ಕಯ್ಯ ಅಗ್ರಜೆ ಎಂತ ದುರ್ಬುದ್ಧಿ ಇರೋದಲ್ಲ. ಅಕ್ಕಯ್ಯ ಇದು ಪ್ರೀತಿಯ ವಿಷಯವು. ಇರೋ ದೃಷ್ಟ, ಆಗದೆ ಏನು ಮಾತನಾಡಿದೆ ಇರೋ ಕಷ್ಟ, ಅಕ್ಕಯ್ಯ. ಇರೋ ಪಾಪಿಷ್ಟ. ಆಗದೆ ಹೇಳವನು ಕೇಳು. ಈ ಸಣ್ಣಾಗಿ ಹೇಳು. ನೀನೆಂತ ತಮ್ಮನು, ನೀನಂತ ಅಕ್ಕಯ್ಯಳು ಎಂತ ತಮ್ಮನು ಒಬ್ಬ ಹುಟ್ಟಿರ್ಬೇಕು. ಹುಟ್ಟಿದ ಮೇಲೆ ತಮ್ಮನ ಮೇಲೆ ಇಲ್ಲದ ಪ್ರೀತಿಯು ಏಕದಿನ ಬೇವರ್ತಿ ಸ್ತ್ರೀಯರಿಂದ ಕಲವನ್ನು ದೇವರ್ತಿ ಬೇವರ್ತಿ ಕ್ರಿಯೆಗಳು. ನಮ್ಮನೆ ಅಕ್ಕಯ್ಯ ನಿನ್ನಂತ ಮೂರ್ಖನಾದ ತಮ್ಮನನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ನಿನ್ನಂತ ಹೊಟ್ಟೆ ಕಿಚ್ಚಿನ ಅಕ್ಕಯ್ಯವನ್ನು ನಾನು ಎಲ್ಲಿ ಕಂಡವನಲ್ಲ. ಇರೋ ಕಷ್ಟ, ಅಕ್ಕಯ್ಯ ಹೇಳವನು ಕೇಳು. ಒಬ್ಬ ಸುಂದರ ತೀರನ್ನು ವಶ ಮಾಡಿ ಕೊಡದಿದ್ದರೆ ನೀನಂತ ಅಕ್ಕಯ್ಯಳು, ನಿನ್ನಂತ ಅಕ್ಕಳಿಗೆ ನಾನಂತ ತಮ್ಮನು. ಪರಸ್ತ್ರೀಯರನ್ನು ಬಯಸುವಲ್ಲ, ನೀನೆಂತ ತಮ್ಮನು. ಆದ್ರೆ ನಾನು ಪರಸ್ತ್ರೀಯರನ್ನ ಬಯಸಿಲ್ಲ. ನಿನ್ನ ಮನೆ ಕೆಲಸದಲ್ಲಿ ದಾಸ ಕೆಲಸಕ್ಕಾಗಿ ಬಂದಿರುವಳು. ಅವಳು ನಿನ್ನ ಮಾತನ್ನು ಕೇಳುವಳು. ಏನು ಒಪ್ಪಿಸಿದ ತಿಳಿದುಕೊಂಡಿರುವೆಯ? ಹೌದು ಹಾಗದೆ ಓ ಮೂರ್ಖ, ಅಕ್ಕಯ್ಯ ಹೇಳವನು ಕೇಳು. ಅದೇನು ಚೆನ್ನಾಗಿ ಹೇಳು.
ಆಗ್ರದೆ ಹಲೋ ಭ್ರಷ್ಟ ಕಯ್ಯ ಹಲೋ ಪಾಪಿಷ್ಟ ಆಗ್ರದೆ ಎನ್ನ ಅರಮನೆಯಲ್ಲಿ ಒಂದು ಕ್ಷಣ ಮಾತ್ರ ನಿಲ್ಲಬೇಡ. ಅಕ್ಕಯ್ಯ ಇಲ್ಲಿಂದ ಹೊರಟು ಹೋಗಬೇಕು, ಮಾಡಬೇಡ ಎನ್ನುವ ತರ್ಕ. ನಾವು ಆಗ್ರದೆ ಅಮ್ಮನೇ, ಎನ್ನಯ ನಡತೆಯನ್ನು ದೇವಾನು ದೇವತರು ಮೆಚ್ಚುವುದೆಂದು ಹೇಳುತ್ತಿರುವೆಯಲ್ಲ. ಸಹಜವಾಗಿ ಆಗ್ರದೆ ಹಲೋ ಭ್ರಷ್ಟ ಕಯ್ಯ ಆಗ್ರದೆ ಹಲೋ ಮೂರ್ಖ, ಈ ಭುವನ ಬ್ರಹ್ಮಾಂಡವನ್ನ ತನ್ನ ಕೊಚ್ಚಲಿಟ್ಟುಕೊಂಡು ಈ 14 ಲೋಕಗಳಿಗೆ ತಾನೇ ಸಮರ್ಥ ದೇವತನೆಂದು ಅಕ್ಕಯ್ಯ ಅಮ್ಮನೇ, ಮದೋನ್ಮತ್ತ ಚಿತ್ತದಿಂದ ಮರೆಯುತ್ತಿರುವ ಕಳ್ಳ ಗೊಲ್ಲ ಕೃಷ್ಣನೆಂಬ ಮಧಾಂಧನು ಆಗದೆ ಹಲೋ ಭ್ರಷ್ಟ ರಾಜ ರುಕ್ಮಣಿ ಮಿತ್ರವೃಂದ ಭದ್ರಾದೇವಿ ಕೈಕಿ ಸುಲಕ್ಷಣ ಜಂಬಾವತಿ ಆಗದೆ ಹಲೋ ಹಲಮನೆ, ಇಂಥ 8 ಮಂದಿ ಸ್ತ್ರೀಯರನ್ನ ಲಗ್ನ ಮಾಡಿಕೊಂಡದ್ದಲ್ಲದೆ ಕಲ್ಯಾಣಕ್ಕಲ್ಲವೇ ಅಕ್ಕಯ್ಯ ಹಲೋ ಹಲಮನೆ, 16,000 ಗೋಪಿಕಾ ಸ್ತ್ರೀಯರನ್ನ ವಹಿಸಿ ಕರೆದುಕೊಂಡು ಬಂದು ತನ್ನ ವಾತ್ಸರಸದಲ್ಲಿಟ್ಟುಕೊಳ್ಳಲಿಲ್ಲವೇ? ಅದು ಲೋಕ ಕಲ್ಯಾಣಕ್ಕಾಗಿ ಆಗದೆ ಏನು ಮಾತನಾಡುತ್ತಿರುವೆ? ನನ್ನ ಮಾತನ್ನೇ ಹೇಳಿದೆನು. ಗಂಡನ ಗುಂಡಿಗಿರುವ ಜಲಂಧರದ ಹೆಂಡತಿಯನ್ನು ಮಾರ ವೇಷವನ್ನು ಧರಿಸಿ ಆತನು ಅವತಾರ ಪುರುಷನಲ್ಲವೇ? ನೀನು ಅದನ್ನೇ ತೆಗೆದುಕೊಂಡು ಬಂದಿರುವೆ. ಆದರೆ ಆಕೆ ಏನು ಪರಿಸ್ಥಿತಿ ಏನು ಅಲ್ಲವೇನೋ ಹಾಕುದೆ? ಹಲೋ ಮೂರ್ಖ, ಆಗದೆ ದೇವತರಲ್ಲಿ ನೀನೆಲ್ಲಿ? ಅಕ್ಕಯ್ಯ ಹಲೋ ಭ್ರಷ್ಟ ನನ್ನ ನಿನ್ನಂದವರನ್ನು ಹಣಬರವನ್ನ ಬರೆಯುವ ಬ್ರಹ್ಮನೆಂಬ ಪದಾಂಧನು ತನ್ನ ಬಟ್ಟೆಯಲ್ಲಿ ಹುಟ್ಟಿದ ಮಗಳಾದ ಸರಸ್ವತಿ ದೇವಿಯನ್ನು ಮಗಳೆಂಬ ಭಾವವನ್ನ ಬಯಸದೆಯೇ ಆಕೆಯ ಮೇಲೆ ಮಮಕಾರವನ್ನ ತೋರದೆ ಆಕೆಯನ್ನ ಬಲತ್ಕರಿಸಿ ಬಲಾತ್ಕಾರದಿಂದ ಲಗ್ನವನ್ನ ಮಾಡಿಕೊಂಡು ಸಂಸಾರ ಮಾಡುತ್ತವೆ ಆಗಿದ್ದರು. ನೀನು ಮಾಡಬೇಕೆಂದಿರುವೆಯ? ಆಗದೆ ಮೂರ್ಖ, ಅವನು ಮಾಡಿದ ರೀತ ಕಾರ್ಯವಲ್ಲವೇನು? ಅಕ್ಕಯ್ಯ ಹಲೋ ಹದಮನೆ, ಈ ಜಗತ್ತನ್ನು ಸೃಷ್ಟಿ ಮಾಡಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನಾದ ಪರಶಿವನಾದ ಪರಮಾತ್ಮನು ಪರಮಾತ್ಮನು ರೂಪದಲ್ಲಿ ಅತಿ ರೂಪವತಿಯಾದ ಪಾರ್ವತಿ ದೇವಿಯನ್ನು ಲಗ್ನ ಮಾಡಿಕೊಂಡು ತನ್ನ ತೊಡೆಯ ಮೇಲೆ ಕುಳಿತುಕೊಂಡಲ್ಲದೆ ಅಗ್ರದೆ ಹಲಮನೆ, ಗಂಗೆಯನ್ನ ಮೋಹಿಸಿ ಆಕೆಯನ್ನ ಪ್ರೀತಿಸಿ ಕರೆದುಕೊಂಡು ತನ್ನ ಗಡಿಯೊಳಗೆ ಇಟ್ಟುಕೊಂಡಿಲ್ಲದೆ ನೀನೆಲ್ಲಿ ಇಟ್ಟುಕೊಳ್ಳಿ? ಅಗ್ರದೆ ಹಲಮನೆ, ಈ ಜಗತ್ತನ್ನು ಸೃಷ್ಟಿ ಮಾಡಿರುವ ಈ ದೇವನು ದೇವತರ ತಪ್ಪಲೆಗಳನ್ನು ತಪ್ಪು ಮಾಡಿರುವಾಗ ಏಕೋಚಿತನನ್ನಂದ ಮಾಡೇನು? ಆಗದೆ ಈ ವೇದಾಂತವನ್ನ ಒಂದು ನೀ ತಿಳಿದ ನೋಡು, ತಿಳಿಯದಿದ್ದರೆ ಈ ಬಂದಿದವರನ್ನಾದರೂ ಕೇಳಿ ನೋಡು, ಕೇಳದಿದ್ದರೆ ಬಿಡು ಸತ್ಯಕ್ಕೆ ಗಾದರ ಮಾಡು. ಆ ಸುಂದರ ತಿಂಗಳನ್ನು ವಶ ಮಾಡಿಕೊಡಬೇಕೆಂದು ಬೇಡಿಕೊಳ್ಳಬೇಕ. ಹಲೋ ಭ್ರಷ್ಟ, ಆಗದೆ ನಿನಗೆ ಬುದ್ಧಿ ಹೇಳಿ ಹೇಳಿ ನನಗೆ ಸಾಕಾಗಿ ಹೋಯಿತು. ಅದು ಏಕೆ ಇನ್ನೂ ಸಾಕಾಗಬೇಕಾಗಿದೆ? ತಿಳಿದುಕೊಳ್ಳಲಿಲ್ಲ. ಏತಕ್ಕೆ ಆಗದೆ? ಹಲೋ ಹದಮನೆ, ಅಕ್ಕಯ್ಯ ಏನು ಮಾತನಾಡಿದೆ? ಹೇಳಿದೆ. ಹಲೋ ಕಷ್ಟ, ಅಕ್ಕಯ್ಯ ಹಲೋ ಕಷ್ಟ, ಅಗ್ರಜೆ ಹಲೋ ಪಾಪಿಷ್ಟ, ಅಕ್ಕಯ್ಯ ಎನ್ನ ಅರಮನೆಯಲ್ಲಿ ಒಂದು ಕ್ಷಣ ಮಾತ್ರ ನಿಲ್ಲಬೇಡ. ಇಲ್ಲಿಂದ ಹೊರಟು ಮೂರ್ಖ, ಮಾಡಬೇಡ ಎನ್ನ ಸಂಘ. ಆಗು ಹಾಗ್ರಜೆ ಆಗು ಹಾಗ್ರಜೆ ಹಲೋ ಹದಮನೆ, ನಿನಗೆ ತಕ್ಕೆ ಇಂತ ಸಿಟ್ಟು? ನಿನಗೆ ಎಷ್ಟು ಹಠ? ನೀನೇ ಕುಳಿತು ಎನ್ನನ್ನು ಭ್ರಷ್ಟ ದುಷ್ಟ ಎಂದು ಬೈಯುವುದೇತಕ್ಕೆ? ನೋಡಿದೆಯಾ ನಮ್ಮ ಅತ್ತೆ ದುಷ್ಟ ದೇವಿ ಹಾಡಿದ ಮಾತುಗಳ ರೀತಿ? ನೋಡಿದೆನು ದೇವ. ಒಡಗುಟ್ಟಿದ ತಮ್ಮನೆಂಬ ಭೇದ ಭಾವವಿಲ್ಲದೆ ಯಕೋಚಿತ ದಾರಿಯಲ್ಲಿ ಹೋಗುವ ಒಬ್ಬ ದೇವಸ್ತು ಸ್ತ್ರೀಯರಿಗಿಂತ ಕಡಿಮೆ ಮಾಡಿ ಇಂಥ ಕೇಡು ನುಡಿಗಳನ್ನು ನುಡಿಯಬಹುದೇ?
ಎಲ್ಲ ಸಾರಥಿ ಹೋಗದೆ ಅಯ್ಯೋ ಗಂಡದ ಗುಂಡಿಗಿರುವ ಗಂಡದಲ್ಲಿ ಕೀಚಕ ಮಹಾರಾಜನು ಹಾ ಯಕೋಚಿತ ಒಬ್ಬ ಹೆಣ್ಣನ್ನು ಒಲಿಸಿಕೊಳ್ಳಲಾಗದ ಕೈಲಾಗದವನೆಂದು ಹಾ ಸರಿ ವೈರಿಗಳ ಕೈಯಲ್ಲಿ ಚಪ್ಪಾಳೆಯನ್ನು ತಟ್ಟಿ ನಕ್ಕರಿನಾಯಿತು ಪಾರ್ಥಕವೇನು ಸಾರಥಿ ಹೋಗದೆ ಅಯ್ಯೋ ಇದು ಸುಧಿಷ್ಠ ದೇವಿಗೆ ಹಲ್ಲದವನಾದ ಮೇಲೆ ಹಾ ಈ ಪ್ರಾಣದ ವಿಜ್ಞಾನಕ್ಕೆ ಹಾ ಏಕೋ ಎನ್ನ ಕರದೋಲೆ ಮರೆಯುವ ಈ ಕಗ್ಗದಿಂದ ಹಾ ಶಿರಚ್ಛೇದನ ಮಾಡಿಕೊಂಡು ಪ್ರಾಣ ಹನ್ನ ಮಾಡಿಕೊಂಡು ಈಗೀಗ ಬಗೆದು ತರುವನು ಹಾ ಎನ್ನ ಪ್ರಾಣವನ್ನು ನಾಶ ಮಾಡಿಕೊಳ್ಳಲು ಸಾರಥಿ ಸಂಸ್ಥೆದಂತಾಗಲ ದೇವ ಅಮ್ಮರೇ, ಅಕ್ಕಯ್ಯ ನಿಲ್ಲು ನಿಲ್ಲು. ಅದು ಏತಕ್ಕೆ ನಿಲ್ಲಬೇಕು ಹಾಗ್ರಜೆ ಒಂದು ಹೆಣ್ಣಿನ ಸಲುವಾಗಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವೆಯಾ? ಹೌದು ಹಾಗ್ರಜೆ ಅಮ್ಮರೇ, ಅಕ್ಕಯ್ಯ ಆ ಸ್ತ್ರೀಯನ್ನು ನಿನಗೆ ವಶ ಮಾಡಿಕೊಟ್ಟರೆ ಅದು ಹೇಗೆ ವಶ ಮಾಡಿಕೊಡಿವೆ ಹಾಗ್ರಜೆ ಅಮ್ಮರೇ, ಅಕ್ಕಯ್ಯ ವಶ ಮಾಡಿಕೊಟ್ಟರೆ ಇದುವರೆಗೆ ಭ್ರಷ್ಟ ದುಷ್ಟ ಎಂದು ಬೈದು ಎನ್ನನ್ನು ನಿಂದನೆ ಮಾಡಿರುವ ನೀನು ಅದು ಹೇಗೆ ವಶ ಮಾಡಿಕೊಡುವೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನೆಂದು ಹೇಳಿದೆಯಲ್ಲ, ಅಕ್ಕಯ್ಯ ನಿನ್ನ ಪ್ರಾಣವನ್ನು ಹೋಗುವುದನ್ನು ನಾನು ನೋಡಲಾರೆ. ಒಡ ಹುಟ್ಟಿದ ತಮ್ಮನ ಮೇಲೆ ಇಲ್ಲದೆ ಪ್ರೀತಿ ಪ್ರೇಮ ಒಬ್ಬ ಸ್ತ್ರೀಗಳ ಮೇಲೆ ಇದೆಯಲ್ಲ ಅಕ್ಕಯ್ಯ ನಾನಂದ್ರೆ ನನಗೇನು ಲೆಕ್ಕ ದೇವರಿಂದ ಮೇಲೆ ಪ್ರೀತಿ ಬಂದಿತ್ತು. ಹೌದು ಹಾಗ್ರಜೆ ಅಮ್ಮರೇ, ಅಕ್ಕಯ್ಯ ನಿನ್ನ ಪ್ರಾಣವೇ ನನಗೆ ಕ್ಷೇಮವಲ್ಲವೇ? ಹೌದೇನು ಹಾಗ್ರಜೆ ಆ ಸ್ತ್ರೀಯನ್ನು ನನಗೆ ವಶ ಮಾಡಿಕೊಟ್ಟರೆ ವಶ ಮಾಡಿಕೊಟ್ಟರೆ ನಿನ್ನ ಪ್ರಾಣ ಉಳಿಯುವುದು, ನಿನ್ನ ಮಾತಿಗೆ ಎಂದೆಂದು ನಾನು ನಂಬುವುದಿಲ್ಲ ಹಾಗ್ರಜೆ ಇಲ್ಲವಾದ ಪ್ರಾಣ ಕಳೆದುಕೊಳ್ಳುವುದು. ಪ್ರಾಣ ಕಳೆದುಕೊಳ್ಳುವನು ಹಾಗ್ರಜೆ ಹೌದೇ? ಹೌದು ಅಕ್ಕಯ್ಯ ಅಮ್ಮರೇ, ಅಗ್ರಜೆ ನೀನು ವಶ ಮಾಡಿಕೊಡುವ ನಿಮ್ಮ ಭರವಸೆ ನನಗಿಲ್ಲ ಹಾಗ್ರಜೆ ನನ್ನ ಮೇಲೆ ಸಂದೇಹವೇ? ಹೌದು ಅಕ್ಕಯ್ಯ ಅಮ್ಮರೇ, ಹಾಗೆಂದು ಭಾಷೆ ಕೊಡುವೆಯಾ ಮಾತು ಕೊಡುವೆನು. ಕೊಡು ಹಾಗ್ರಜೆ ಅನುಜ, ಅಕ್ಕಯ್ಯ ಅನುಜ, ಬಿಡಬೇಡ ನಿನ್ನ ಪ್ರಾಣ. ನಮ್ಮನೆ ಅಕ್ಕಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅನುಜ, ಬಿಡಬೇಡ ನಿನ್ನ ಪ್ರಾಣ. ಅನುಜ, ಹಾಗ್ರಜೆ ಕೇಳು. ಚೆನ್ನಾಗಿ ಹೇಳು ಅನುಜ, ಬಿಡಬೇಡ ನಿನ್ನ ಪ್ರಾಣ.
ತಮ್ಮನೇ ಆಗ್ರಜಿ ನಿನ್ನ ಇಷ್ಟದಂತೆ ಆ ಶೈಲೇಂದ್ರನ್ನು ನಿನಗೆ ವಶ ಮಾಡಿಕೊಡುವೆನು ಕಡೆಯ ಸ್ವೀಕರಣೆ. ಆಗ್ರಜಿ ಈಗ ನಿನ್ನ ವಚನ ರಚನೆಯ ಮಾತನ್ನು ಕೇಳಿ ನನಗೆ ಹೇಗಾಗಿತ್ತಂದರೆ ಏನಾಯ್ತು? ಒಟ್ಟು ಕುರುಡನಿಗೆ ಕಣ್ಣು ಬಂದಂತೆ, ಬಡವನಿಗೆ ಭಾಗ್ಯ ದೊರೆತಂತೆ, ಭಕ್ತಿ ಗೋಳ ಸರೋವರಕ್ಕೆ ಮತ್ತೆ ನವದರ ಪ್ರಾಪ್ತವಾದಂತೆ, ಪುತ್ರ ಸಂತಾನವಿಲ್ಲದವನಿಗೆ ಪುತ್ರ ಸಂತಾನವಾದಂತೆ, ಹುಡುಕಲೋದ ಬಳ್ಳಿಯು ತಾನೇ ಬಂದು ಎನ್ನ ಕಾಲಿಗೆ ಬಿಟ್ಟುಕೊಂಡಂತೆ. ಹಾಗಾಗಿ ತಮ್ಮನೇ ಹಾಲಿನಲ್ಲಿ ಸಕ್ಕರೆ ಸುರಿದಂತೆ ಹೋದ ಜೀವ ಮರಳಿ ಬಂದಂತಾಯಿತು ನೋಡು ಅಕ್ಕ. ಈಗ ಮರಿಯಾಗಿ ಹೋಯಿತು ನೋಡು ಈ ನಿನ್ನ ತಮ್ಮನ ದುಃಖ. ತಮ್ಮನೇ ಅಕ್ಕಯ್ಯ ಮರೆಯಾಗಿ ಹೋಯ್ತೆ. ಮರಿಯಾಗಿ ಹೋಯಿತು ಆಗ್ರಜೆ. ಸಂತೋಷವೇ? ಸಂತೋಷವಾಯಿತು ಅಕ್ಕಯ್ಯ. ತಮ್ಮನೇ ಆಗ್ರಜೆ ನಿನ್ನೆಯ ಮಾತುಗಳನ್ನು ಕೇಳಿ ನನಗೆ ಹಾಲು ಕುಡಿದ ಸಂತೋಷವ, ಹಾಲು ಕುಡಿದಷ್ಟು ಸಂತೋಷವಾಗಿರುವುದು ಆಗ್ರಜೆ. ಹಾಲು ಕೊಡದಂತೆ. ಹೌದು ಅಕ್ಕಯ್ಯ. ತಮ್ಮನೇ ಆಗ್ರಜೆ ಸಹೋದರ ಈ ಮಾನವು ನಿನ್ನದು. ಹಾ ಈ ಎನ್ನ ಪ್ರಾಣವನ್ನು ಕೊಲ್ಲಿಸಲಕ್ಕೂ ಉಳಿಸಲಕ್ಕೂ ನೀನೇ ಕಾರಣಕರ್ತಳು. ಹೌದಲ್ಲವೇ ಆಗ್ರಜೆ ಸಹೋದರ? ಹೇಗಾದರೂ ಮಾಡು, ಯಾವುದಾದರೂ ನೆಪವನ್ನ ಮಾಡಿ ಆ ಸುಂದರ ಪ್ರಿಯಳನ್ನು ಎನ್ನ ಗರಡಿ ಗೃಹಕ್ಕೆ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ಅಕ್ಕಯ್ಯ. ವಶ ಮಾಡಿಕೊಡು ಆ ಪ್ರಿಯಳನ್ನು ಎನ್ನಗೆ. ತಮ್ಮನೇ ಆಗ್ರಜೆ ಯಾವಾದರೂ ನೆಪ? ಯಾವಾಗಾದರೂ ನೆಪ ಮಾಡಿ ಕಳಿಸಿಕೊಡು ಆಗ್ರಜೆ. ಯಾವ ನೆಪ? ಯಾವ ನೆಪ ಮಾಡಿ ಕಳಿಸಿಕೊಡು ಅಕ್ಕಯ್ಯ. ಯಾವ ನೆಪ ಅಂದರೆ ಯಾವ ನೆಪ ಆಗ್ರಜೆ? ಹೇಳಲೇ? ಹೇಳಬೇಕು ಆಗ್ರಜೆ. ತಾವ ತಾಳುವ ನೆಪವನ ಮಾಡಿ ತಮ್ಮನೇ ಅಕ್ಕಯ್ಯ ಆ ಸ್ತ್ರೀಯನ್ನು ಯಾವ ನೆಪದಿಂದ ಕಳಿಸುವುದೆಂದರೆ ಹ, ಯಾವ ನೆಪ? ಯಾವ ನೆಪ ಮಾಡಿ ಕಳಿಸುವ ಆಗ್ರಜೆ? ಮಧು ತರುವ ನೆಪವನ್ನು ಮಾಡಿ ನಿನ್ನ ಗೃಹದಲ್ಲಿ ಕಳಿಸುವೆನು. ಹ, ತಮ್ಮನೇ ಅಕ್ಕಯ್ಯ ಆ ಸ್ತ್ರೀಯರ ಬಂಧನವೇ ಬಹು ವಿನಯದಿಂದ ಮಾತನಾಡಿಸಬೇಕು. ಹ, ನಿನ್ನ ಕಾರ್ಯವನ್ನು ಸಾಧಿಸಿಕೋ ತಮ್ಮ. ನಿನ್ನ ಇಷ್ಟದಂತೆ ಆಗಲಿ ಆಗ್ರಜೆ. ಅಕ್ಕಯ್ಯ ಅಕ್ಕಯ್ಯ ಆವು ಆಗ್ರಜೆ ಈ ನಿನ್ನ ಮಾತಿಗೆ ಪ್ರತಿ ಉತ್ತರ ಬಂಟೆ. ಹೌದಲ್ಲವೇ? ಅಕ್ಕಯ್ಯ ತಮ್ಮನೇ ನಾನಿನ್ನು ಹೋಗಿ ಬರುತ್ತೇನೆ ಅಪ್ಪನೆಂದು ಪಾಲಿಸು. ಸಂತೋಷದಿಂದ ಹೋಗಿ ಬರುವಂತಹ ಅಕ್ಕಯ್ಯ. ತಮ್ಮನೇ ನಾನು ಹೋದನೆಂದು ಈ ಕಾರ್ಯವನ್ನು ಮಾತ್ರ ಎಂದೆಂದಿಗೂ ಮರೆಯಬಾರದು ಅಕ್ಕಯ್ಯ. ಸಾಧ್ಯವೇ? ತೋರಬೇಕು ಎನ್ನುವುದೆಯ ತಮ್ಮನೇ ಅಕ್ಕಯ್ಯ. ನಾನು ಸುಮ್ಮನಿದ್ದರೆ ನೀನು ಸುಮ್ಮನಿರಬೇಕಲ್ಲ. ಬಳಿ ಬಳಿವೆಯಲ್ಲ ಈ ಸಾರಥಿ ಹೋಗನೆ. ನಮ್ಮ ಹಕ್ಕಯ ದುಷ್ಟ ದೇವಿಯು ಆ ಶೈಲೇಂದ್ರ ಎಂಬ ಸುಂದರಾಂಗಿಯನ್ನು ಎನ್ನ ಗರಡಿ ಗರಜೆ ಕಳಿಸುವ ಕೊಡುವೆನೆಂದು ವಚನ ಕೊಟ್ಟಿರುವಳು. ಎನ್ನ ಪುಣ್ಯದ ಮಹಿಮೆ ಎಷ್ಟೆಂದು ಹೇಳಲಿ. ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ, ನಾನೇ ಭಾಗ್ಯವಂತ. ಜರಾ ಸಾರಥಿ ಹೋಗದೆ ಆ ಪುಷ್ಪ ಗಂಜಿ ಬರದ ಹಾಕಿಗೆ ಕಸಮಂ ಕೂಡಿಸು, ರಂಗೋಲಿಯ ಮಾತಿಸು, ಚಿತ್ರ ವಿಚಿತ್ರವಾದ ಕನ್ನಡಿಗಳನ್ನು ಕಟ್ಟಿಸು. ಆ ಶಶಮತಿಯ ಬರದ ಹಾದಿಗೆ
ಬಿಸಿಲು ತಾಕದಂತೆಯೇ ಅಂತರವನ್ನು ಚಂದದಿಂದ ಕಟ್ಟಿತು. ಆ ಸುರ ಸುಂದರ ಹಂಗೆ ಎಲ್ಲ ಭಾರತಿ ಆ ಸುರ ಸುಂದರ ರಾಣಿಯು ಕಡಗಣ್ಣಿನಿಂದ ನೋಡಿದ ತಡೆ ದಿಗ್ಭ್ರಮೆ ಉಂಟಾಗುವಂತ ಗರಡಿಗಳನ್ನು ಶೃಂಗಾರಗೊಳಿಸುವಂತ ನಾವು ಸಾರದು ಮತದವನ್ನು ಜನನೇ ಎನ್ನದೊಂದು ಮಾತನಾಡಿಸುವೆಯ ಅದೇನು ಅಮ್ಮಯ್ಯ ಹೇಳಿ ಚೆನ್ನಾಗಿ ಹೇಳು. ಮಧುವನ್ನ ತಾರೆ ಮುದಗಲೆ ಒಳ್ಳೆ ಜನನೇ ನಮ್ಮ ತಮ್ಮನ ಹಾಲಕ್ಕೆ ಹೋಗಿ ಸ್ವಲ್ಪ ಮಧುವನ್ನು ತೆಗೆದುಕೊಂಡು ಬಾರೆ ಶೈಲೇಂದ್ರಿ. ಜನನೇ ಅಮ್ಮ ಶೈಲೇಂದ್ರಿ, ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು, ನನ್ನನ್ನು ನೋಡುತ್ತಲೇ ಎತ್ತೆತ್ತಲೂ ಮಾತನಾಡುತ್ತಿರುವನು. ಆದ ಕಾರಣ ನಾನು ಸರ್ವತಾ ಹೋಗಲಾರೆ ತಾಯಿ ಸೌಖ್ಯಪ್ರದಾಯಿ. ಎನ್ನಯ ತಮ್ಮನು ಏನು ಮಾಡಿದರೆ ನಮ್ಮ ತಮ್ಮನ ಹಾಲಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರೆ ಒಳ್ಳೆ ಎನ್ನುವೆಯ ಅಮ್ಮ ಶೈಲೇಂದ್ರೆ ಜನನಿ ಎನ್ನ ಮಾತು ಮೀರಿದರೆ ಎನ್ನ ಅರಮನೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗಿ ಕಂಡೆಯ ಶೈಲೇಂದ್ರೆ. ಅಯ್ಯೋ ಶಿವ, ಈಗ ನಾನೇನು ಮಾಡಲಿ? ಮಧುವನ್ನು ತರದಿದ್ದರೆ ಈ ಸುಧೀಷ್ಣ ದೇವಿಯು ಎನ್ನ ಮಂದಿರವನ್ನು ಬಿಟ್ಟು ಹೋಗೆಂದು ನುಡಿಗಳು. ಒಂದು ವೇಳೆ ನಾನು ಮಧುವನ್ನು ತರಲಿಕ್ಕೆ ಹೋದರೆ ಆ ನೀಚನಾದ ಕೀಚಕನು ಏನು ಮಾಡುವನು ಏನು? ದೇವ ಶ್ರೀಹರಿ, ಎಲ್ಲ ಮಾನವಿಮಾನವನ್ನು ಕಾಯುವ ಭಾರ ನಿನ್ನನ್ನೇ ಕೊಡುವುದು. ಜನನೇ ಅಮ್ಮ ಶೈಲೇಂದ್ರೆ, ನಿಮ್ಮ ಅನ್ನವನ್ನು ಉಂಡಿರುವೆ, ನಿಮ್ಮ ಬಟ್ಟೆಯನ್ನು ಒಪ್ಪಿರುವೆ, ನಿಮ್ಮ ಮಾತನ್ನು ನಾನು ಎಷ್ಟು ಮಾತ್ರಕ್ಕೂ ಮೀರುವುದಿಲ್ಲ. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತರಬೇಕು. ಶ್ರೀಮಣಿ, ಈ ಶ್ರೀಯಳಿ ಅಣ್ಣ ಅಣ್ಣ ಎಂದು ಬಣ್ಣದ ಮಾತುಗಳನ್ನು ಆಡುತ್ತಾ ಕೈಯಲ್ಲಿ ಸುವರ್ಣ ಪಾತ್ರೆಯನ್ನ ಬಿಡಿದುಕೊಂಡು ಕಣ್ಣಿಗೆ ಹಬ್ಬದೂಟವನ್ನ ಮಾಡಿದವರ ಸಬಾಳೆ ಹಣ್ಣಿನಂತೆ ಒಪ್ಪುವ ಸಣ್ಣ ವಯಸ್ಸಿನ ಚಿನ್ನದ ಹೆಣ್ಣೆ ಸುಂದರಿಯೇ, ಈ ನಿನ್ನ ಸುಂದರವಾದ ದೇಹ ಕುಸುಮಗಳನ್ನು ಈ ಎಲ್ಲ ಹೃದಯ ಮಂದಿರಕ್ಕೆ ಅರ್ಪಿಸುವುದು ಬಿಟ್ಟು
ಈ ಯಯವಾದ ಚರಣಕ್ಕೆ ಅರ್ಪಿಸುವುದು ನಿನಗೆ ಹಿತವೇನೇ ಮನೋಹರಿ? ಸುಂದರಿ, ಅಣ್ಣಯ್ಯ ಪರ ಪುರುಷನೆಂಬ ಭೇದ ಭಾವವನ್ನು ತೊರೆದು ಈ ನಿನ್ನ ಹಂಗ ಸಂಘದ ಸುಖವನ್ನು ಜನರಿಗೆ ಕೊಡುವುದಕ್ಕೆ ನಿನ್ನ ಅಭಿಮತವಿರುವುದು ಸ್ತ್ರೀಯಳೇ. ಅಣ್ಣಯ್ಯ ಅದು ಏನು ಇದ್ದರೆ ಮರಿ ಮಾತ್ರ ತಿಳಿಸು, ತಕ್ಷಣ ನೆರವೇರಿಸಿಕೊಡುವನು. ಭಾಗ್ಯವತಿ, ಬಿಡು ನಿನ್ನ ಭೀತಿ, ಎನ್ನನ್ನ ಕೂಡುವುದಕ್ಕೆ ಏನಿರುವುದನ್ನ ಸಮರ್ಥವನ್ನು ಹೇಳು ಜಾಗೃತಿ. ಅಣ್ಣಯ್ಯ ಸ್ತ್ರೀಯಳೇ, ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ಅದು ಏನಿರುವುದು ಸ್ತ್ರೀಯಳೇ? ನಾನು ಏತಕ್ಕಾಗಿ ಬಂದಿರುವೆನೆಂದು ಕೇಳಿದೆಯಾ? ಹೌದು ಆಗ್ರಹಿಸಿ ಸ್ತ್ರೀಯಳೇ. ಅಣ್ಣಯ್ಯ ಎನ್ನನ್ನು ಕೂಡುವುದಕ್ಕೆ ಬಂದಿರುವುದನ್ನು ತಿಳಿದುಕೊಂಡಿರುವನು ಸುಂದರಿ. ಹಾಗೆಲ್ಲ ಮಾತನಾಡಬಾರದು. ಏತಕ್ಕೆ ಮಾತನಾಡಬಾರದು? ನಾನು ಬಂದ ವಿಚಾರವನ್ನು ಹೇಳಿದನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಕೊಡು ಕೊಡು ಮಾಧುವಾನು, ಅಣ್ಣ ಕೊಡು ಮಾಧುವಾನು, ಕೊಡಲಿ ಪಂಚಾತಿಗಳು, ಕೊಡಲಿ ಪಂಚಾತಿಗಳು, ಸುಂದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಬಲಿದ ನಿನ್ನಯ ಸೊಲ್ಲಿಗೆ ನಾಡುವೆನೋ, ಬೆಳ್ಳಿಯ ಭಟ್ಟಾದೋರು. ಅಣ್ಣಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಬೆಳ್ಳಿಯ ಭಟ್ಟಾದೋರು, ಬೆಳ್ಳಿಯ ಭಟ್ಟಾದೋರು, ಬೆಳ್ಳನೆ ಬಾರಿಸೋ ಮಧುವ. ಓಹೋ ಅಣ್ಣಯ್ಯ, ನಾನು ಬಂದ ಕೆಲಸವೇನೆಂದರೆ, ನಿಮ್ಮ ಅತ್ತೆಯಾದ ಸುಧೀಷ್ಣ ದೇವಿಯು ಜೇನುತುಪ್ಪ ತಾರೆಂದು ನನ್ನನ್ನು ಕಳಿಸಿದಳು. ಜಾಗ್ರತೆಯಿಂದ ನಿನಗೆ ಮಗುವನ್ನು ಕೊಟ್ಟು ಕಳಿಸು ಅಣ್ಣ, ಬರುವುದಕ್ಕೆ ನಿಮಗೆ ಪುಣ್ಯ. ಸುಂದರಿ, ಅಣ್ಣಯ್ಯ, ಏನೆಂದು ಹೇಳಿದೆ? ನಿಮ್ಮ ಅತ್ತೆಯಾದ ಸುಧೀಷ್ಣ ದೇವಿಯು ಜೇನುತುಪ್ಪ ತಾರೆಂದು ನನ್ನನ್ನು ಕಳಿಸಿದಳು ಅಣ್ಣಯ್ಯ. ಜೇನು ತುಪ್ಪ ಎಂಬ ವಸ್ತುವು ಅಡವಿ ಪಡವಿ ಗಿಡದಲ್ಲಿ ಇರುವುದೇ ಅಥವಾ ಸಣ್ಣ ಅರಮಂದಿಯಲ್ಲಿ ದೊರಕುವುದೇ? ಅದು ನಿಮ್ಮ ಅತ್ತೆಗೆ ಗೊತ್ತು ಅಣ್ಣಯ್ಯ. ಸುಂದರಿ, ಅಣ್ಣಯ್ಯ ಸುಂದರಿ, ಅಣ್ಣಯ್ಯ ಅದು ಏನಿರುವುದೆಂದರೆ ಅದೇನಿರುವುದು? ಅದು ನಿನ್ನಗೆ ಅರ್ಥವಾಗಿಲ್ಲ ಸುಂದರಿ. ಅದೇನು ಅಣ್ಣಯ್ಯ? ನಮ್ಮ ಹಕ್ಕಯ್ಯಳು ನನ್ನನ್ನು ಕೂಡುವುದಕ್ಕೆ ಒಂದು ನೆಪವನ್ನು ಮಾಡಿ ನನ್ನನ್ನು ಕಳಿಸಿರುಗಳು. ಹಾಗೆಲ್ಲ ಮಾತನಾಡಬಾರದು ಅಣ್ಣಯ್ಯ. ಎನ್ನ ಅಡಿಗೆ ಅತ್ಯಂತ ಸಡಗರದಿಂದ ಎನ್ನಡಿಗೆ ನಿನ್ನ ಕಳಿಸಿರುಗಳು. ಜಾಗ್ರತೆಯಿಂದ ಎನ್ನನ್ನು ಕೂಡುವ ಮನಸ್ಸು ಮಾಡು. ಕೀಚಕಾಗ್ರಣೆ, ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ಇದ್ದ ಮಾತನ್ನು ಹೇಳಿದರು ಸುಂದರಿ. ಪರಸತಿಗಳಿಗೆ ಹಾಗೆಲ್ಲ ಮಾತನಾಡಬಾರದು ಅಣ್ಣಯ್ಯ. ಏತಕ್ಕೆ ಮಾತನಾಡಬಹುದು ಸುಂದರಿ? ನನಗೆ ಪತಿಗಳಿರುವರು, ನೀನು ಬಹಳ ಸುಂದರವಾಗಿ ಕಾಣುತ್ತಿರುವ ಸುಂದರಿ. ಹಾಗೆಲ್ಲ ಮಾತನಾಡಬಾರದು. ಏತಕ್ಕೆ ಮಾತನಾಡಬಹುದು ಸುಂದರಿ? ಕೇಳಿ ಕೇಳು. ಏನು ಚೆನ್ನಾಗಿ ಹೇಳು.
ಸುಂದರಿ ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ನಾನು ಏನು ಮಾತನಾಡಿದೆ ಸುಂದರಿ? ಎನ್ನ ಪತಿಗಳಾದ ಗಂಧರ್ವರು ಈ ನಿನ್ನ ದುಡುಕುತನವನ್ನು ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು. ಆ ನಿನ್ನ ಪತಿಗಳೆಂಬ ಬಂದರು ಇಲ್ಲಿರುವ ಸುಂದರಿ. ಗಂಧರ್ವ ಸತಿಗಳಾದ ನಿನ್ನನ್ನು ಬಯಸಬೇಡ ಕೀಟಕಾಕರಣೆ ಭೀಮಣೆ. ಸುಂದರಿ ಪರಪ್ರಿಯರನ್ನು ಭೇದ ಭಾವ ನರೆಯದೆ ಮಾತನಾಡಬೇಡವೆಂದು ಹೇಳಿದೆಯಲ್ಲ. ಹೌದು ಅಣ್ಣಯ್ಯ. ಎಲೆ ಸುಂದರಿ, ಅಣ್ಣಯ್ಯ, ಸುಂದರಿ ಸುಂದರಿ ಎಂದು ಕರೆಯಬೇಡವೆಂದು ಹೇಳುತ್ತಿರುವೆಯಲ್ಲ. ಹೌದು ಅಣ್ಣಯ್ಯ. ಸುಂದರಿ ಎಂಬ ಪದದ ಅರ್ಥವು ನಿಮಗೆ ಗೊತ್ತಿದ್ದರೆ ಹೇಳು, ಗೊತ್ತಿಲ್ಲದಿದ್ದರೆ ನನ್ನನ್ನು ಕೇಳು. ಸುಂದರಿ ಎಂಬ ಅಕ್ಷರವನ್ನು ಬಿಟ್ಟು ಸಹೋದರಿಯನ್ನು ಅಣ್ಣಯ್ಯ. ಸುಂದರಿ ಅಣ್ಣಯ್ಯ, ಸು ಅಂದರೆ ಸುರಲೋಕ, ದ ಅಂದರೆ ದರೆ, ರಂಬೆ, ರ ಅಂದರೆ ರಂಬೆ. ರಂಬೆಯಂತ ಚಲಿಕೆಯುಳ್ಳ ನಿನ್ನಂತ ಹೆಣ್ಣನ್ನು ಸುಂದರಿ ಎಂದು ಕರೆಯಲಾರದು, ಮತ್ತೇನೆಂದು ಕರೆಯಬೇಕು ಸುಂದರಿ? ಸಹೋದರಿಯನ್ನ ಬೇಕು ಅಣ್ಣಯ್ಯ. ಸಹೋದರಿ ಎಂದು ಕರೆಯಲಿಕ್ಕೆ ನೀನೇನು ಎನ್ನ ಅಕ್ಕ ತಂಗಿಯನ್ನು ಸುಂದರಿ? ಅಕ್ಕ ತಂಗಿಯರಿಗೆ ಮಾತ್ರ ಸಹೋದರಿ ಎಂದು ಕರೆಯಬೇಕೆ? ಸಹಜವಾಗಿ ಕರೆಯಬೇಕು ಸುಂದರಿ. ಸಹೋದರಿಗೆ ಏನೆಂದು ಕರೆಯಬೇಕು? ನಮ್ಮ ಹಕ್ಕಯ್ಯಳ ಮನೆಯಲ್ಲಿ ದಾಸಿ ಕೆಲಸಕ್ಕಾಗಿ ಬಂದು ನೀನು ಇದ್ದವಳು. ನಮ್ಮ ಹಕ್ಕಯ್ಯಳು ಆ ಗಂಧರ್ವರ ಸತಿಯು ನನಗೆ ಮಗಳ ಸಮಾನವೆಂದು ಹೇಳಿರುವಳು. ಅದಕ್ಕಾಗಿ ನಿನ್ನನ್ನು ಸಹೋದರ ಸತಿ ಎಂದು ಭಾವಿಸಿರುವನು ಸುಂದರಿ. ಅಣ್ಣಯ್ಯ, ಸುಂದರಿ ಹಾಗೆಲ್ಲ ಮಾತನಾಡಬಾರದು ಅಣ್ಣಯ್ಯ. ಏತಕ್ಕೆ ಮಾತನಾಡಬಾರದು ಸುಂದರಿ? ನಾನು ಬಂದ ಕೆಲಸವೇನೋ, ನೀನು ಮಾತನಾಡುವುದೇನು? ಎಲ್ಲಿ ತರುಣಿಮಣಿ, ಅಣ್ಣಯ್ಯ, ಈ ನಿನ್ನ ತರುಣತಿಯ ರೂಪ ಮಮ ಕಂಡ ಅರುಣೋದಯಕ್ಕೆ ಬರುವ ಸೂರ್ಯನ ತನ್ನ ಚರಣ ಮುರಿದುಕೊಂಡು ಮಾಡಿದನು. ಎಣ್ಣೆ ಅಣ್ಣಯ್ಯ, ನಿನ್ನ ಮುಖ ಮಂಡಲ ಮಮ ಕಂಡ ಕೂಡಲೇ ಇಂದು ಹಂದಗಟ್ಟು ಕಚ್ಚಿ ಮಾಂಬುದಿಯಲ್ಲಿ ಮಂದಗಿರಿಕೆ ತರ ಮಚ್ಚಿಕೊಂಡು ನಾಚಿಕೊಂಡು ಅರ್ಧ ಕಳೆಗೊಂಡಿದ್ದನು. ಏ ಸುಂದರಿ, ಕೀಟಕಾಕರಣೆ, ನಿನ್ನ ಸುಂದರವಾಗಿರುವ ಈ ನಿನ್ನ ಕರಂಗಳಿಗೆ ಧರಿಸಿದ ಇಂದ್ರ ಬಳೆಯು ಖಲಕ್ ಖಲಕ್ ಎಂಬುವ ಕೋಲ್ ಮಿಂಚಿನ ಜಗತ್ತಿಗೆ ಕೋಟಿ ಸೂರ್ಯನ ಒಂದೊಂದೊಮ್ಮೆಲೆ ಬಂದು ನನ್ನ ಕಣ್ಣ ಮುಂದೆ ಬಂದಿದ್ದಾಯಿತು. ನನ್ನ ಮೈ ರೋಮಗಳು ತುಮ್ಮೆಂದವು ನಿನ್ನನ್ನು ವಂಚಿಸಕ್ಕೆ ನನಗೆ ಸಾಧ್ಯವಾಯಿತು. ಎಲೆ ಸುಂದರಿ, ಅಣ್ಣಯ್ಯ, ಚಿತ್ರ ಜಾರಿದ ಕತ್ತಿಯನ್ನು ಕಿಕ್ಕಿ ಹತ್ತ ಹಿತ್ತ ಕತ್ತರಿಸುವ ಬಾಣದಿಂದ ರಕ್ತ ಬಿಲ್ಲದ ಗಾಯವ ಮಾಡಿದೆ. ಎಲೆ ಬಾಣವನ್ನೆಸೆದುವ ಬಾಧೆ, ಈ ನಿನ್ನ ರೂಪವೆಂಬ ಬಾಣದಿಂದ ಎನ್ನನ್ನು ಸುತ್ತಿ ಸುತ್ತಿ ಎತ್ತರ ಕತ್ತಿಯಲ್ಲಿ. ಎಲೆ ಸುಂದರಿ, ಅಣ್ಣಯ್ಯ, ನಿನಗೆ ಒಂದು ಚುಂಬನವನ್ನ ಕೊಟ್ಟರೆ ಎನ್ನ ಮನದ ಸಮಾಧಾನಗೊಳ್ಳುವುದು ನಲ್ಲೇ. ನೀ ಕೈ ಬಿಟ್ಟರೆ ಎನ್ನಿಗೆ ಕೆಟ್ಟದಾಗುವುದಲ್ಲಿ ಈ ನಿನ್ನ ಕೊರಳಿರುವ ಈ ಮುಚ್ಚು ಅನ್ನ ಚಂದವಾಗಿ ಕಾಣುತ್ತಿರುವುದು. ಎಲೆ ಮೋಹನಾಂಗಿ, ಅಣ್ಣಯ್ಯ, ಎತ್ತ ಬಾಯಿ ಚಿತ್ರಪೀಠದಲ್ಲಿ ಕುಳಿತುಕೋ. ಸುಂದರಿ, ಚಿತ್ರ ಬಿಟ್ಟು ಎನ್ನನ್ನೇ ಒಂದು ಸಾರಿ ನೋಡು. ದೇವಲೋಕದಲ್ಲಿರುವ ಹತ್ತರ ಪ್ರಿಯರನ್ನ ಈ ರೂಪಕ್ಕೆ ಹೀಡೆ ಜೋಡು. ನೀನೇ ಎಣ್ಣೆಗೆ ಸರಿ ಸಮಾನವಾದ ಜೋಡು. ಎಲೆ ಹೆಣ್ಣೆ, ಎಲೆ ಸುಂದರಿ, ಅಣ್ಣಯ್ಯ, ಅಂದವಾದ ನಿನ್ನ ಸುಂದರವಾದ ಮೈಯಿಗೆ ಬಂಗಾರ ನೀರನ್ನು ಕುಡಿಸಿ ಸಂಜೆ ಗಂಟಿನ ಬೆಳಕನ್ನು ತೆಗೆದು ನಿನ್ನ ಚಂದುಟಿಯನ್ನು ಮಾಡಿದ ಬ್ರಹ್ಮನ ಬುದ್ಧಿಯ ಬುದ್ಧಿ. ಮೋಹದ ಎಣ್ಣೆಯೇ, ನಿನ್ನಂತ ರೂಪವತಿ ಹೆಣ್ಣನ್ನು ಹಗಲಿಸಿ ಜೀವಿಸುವ ನಿನ್ನ ಗಂಡನೆಂಬ ಗಂಟಲನ್ನು ಎಲೆಯ ನಾರಿ, ಕೀಟಕಾಕರಣೆ, ನೀನೊಂದು ಸಾರಿ ನಮ್ಮ ಹಕ್ಕೈಗಳ ಸಭವನದಲ್ಲಿ ನನಗೆ ಜಲವನ್ನು ತಂದು ಕೊಟ್ಟಾಗ ಎನ್ನ ಮಾಡುವುದು ನಿನ್ನ ಮೇಲೆ ಧಾರೆ. ಚಂದಿರ ಚಲವಿನ ಚಕೋರಿ ಬಾಬಾ ಸುಂದರಿ, ಈ ರೀತಿ ಮಾತನಾಡುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಅದು ಏತಕ್ಕೆ ನ್ಯಾಯವಾಗಿ ತೋರುವುದಿಲ್ಲ ಸುಂದರಿ? ಕೀಟಕಾಕರಣೆ, ಸುಂದರಿ ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಧಾರೆಗಳು ಮೇರೆಯುವ ವರಗುರು ಕೇಳಿದನೋ.
ಸುಂದರಿ ನಾನು ಬಂದು ಬಹಳ ಹೊತ್ತಾಯಿತು. ಹ, ನಿಮ್ಮ ಅಕ್ಕಳಾದ ಸುಧೀಷ್ಣ ದೇವಿಯು ಎನ್ನ ಮೇಲೆ ಸಿಟ್ಟಾದವಳು. ಜಾಗತಿಯಿಂದ ಎನಿಗೆ ಮಗುವನ್ನು ಕೊಟ್ಟು ಕಳಿಸು ಅಣ್ಣ, ಬರುವುದು ನಿಮಗೆ ಪುಣ್ಯ. ಎಲೆ ಜಡಜಾಕ್ಷಿಯೇ ಅಯ್ಯ, ಬಿಡಿ ನುಡಿಗಳನ್ನು ನುಡಿಬುದು ಬಳಿಕಲ್ಲ ಬಂದು ಹೇಳಿದ್ಯಾ ಸುಂದರಿ? ಹೌದು ಅಣ್ಣಯ್ಯ. ಎಲೆ ರಮಣಿ, ಅಣ್ಣಯ್ಯ, ಮೂರ್ಖ ಜನರ ಕೂಟ ಮಾತನಾಡುವುದಕ್ಕಿಂತ ಉತ್ತಮರನ್ನ ತಡೆದು ಜಗಳವಾಡುವುದರೇ ಸಂತೆ. ತನ್ನ ಕೈಯಿಗೆ ಮೀರಿದ ಪುಟಗಳೆಲ್ಲ ಸ್ತ್ರೀಯರಿಂದ ಆಲಿಂಗನವನ್ನ ಮಾಡಿಸಿಕೊಳ್ಳುವುದಕ್ಕಿಂತ ನಿಂಬೆ ಹಣ್ಣಿನಷ್ಟು ಪುಟಗಳೆಲ್ಲ ಸ್ತ್ರೀಯರ ಪಾದದಿಂದ ತಾಕಿಸಿಕೊಳ್ಳುವುದು ಧರ್ಮಶಾಸ್ತ್ರ ಉಂಟು. ಸುಂದರಿ, ಚಿತ್ರದೋಲಗಿನಿಂದ ವಿಚಿತ್ರವಂ ಕಂಡನು. ಈ ನಿನ್ನ ದುಂದಾದ ಮುಖಮಂಡಲಂ ಕಂಡು ಅವಳವು ಸಮುದ್ರಮಂ ಸೇರಿತು. ಈ ನಿನ್ನ ಹಣೆ ರಕ್ತಪಟ್ಟ ಮೂಡಿಯಾಯಿತು. ಸುಂದರಿ, ಅಣ್ಣಯ್ಯ, ನನ್ನ ಪಿಟದ ಏಕಾಂತ ಮಂದಿರಕ್ಕೆ ಬತ್ತ ಈಗ ನೋಡಿ ಸುಂದರಿ ಅದಕ್ಕೆ ಅಡ್ಡ ಬಂದ ಬಿಡಿಸಿಕೊಳ್ಳುವ ಕಡ್ಡ ಪ್ರಾಣಿಗಳಿದ್ದಾರು. ಅವರ ದಾರಿ ಸುಂದರಿ, ನೀನಿನ ಬಿಡುಗುಡಿಗಳನ್ನ ಬಿಡು. ಏತಕ್ಕೆ ಬಿಡಬೇಕು ಸುಂದರಿ? ಹನ್ನೆ ನಾರಿಯನ ಬಯಸಬೇಡ, ಬಯಸಿ ಹಾಳಾಗಬೇಡ. ನಾನು ಹಣ್ಣ ನಾರಿಯರನ್ನ ಬಯಸಿಲ್ಲ. ನಮ್ಮ ಮನೆಯಲ್ಲಿ ದಾಸಿಯಾಗಿ ಕೆಲಸಕ್ಕಾಗಿ ಬಂದಿರಲ್ಲ. ನಿನ್ನನ್ನು ಬಯಸಿರುವನು. ಲೋ ಮೂರ್ಖನೇ, ಏ ಮೂರ್ಖರೇ, ಲೋ ಬಂಡನೆ, ಏ ಬಂದರೆ ಏನು ಕೇಳು. ಏನ್ ಚೆನ್ನಾಗಿ ಹೇಳು. ಸುಂದರಿ, ಅನ್ಯ ನಾರಿಯನ್ನು ಬಯಸಬೇಡ, ಬಯಸಿ ಹಾಳಾಗಬೇಡ. ಏತಕ್ಕೆ ಬಯಸಬಾರದು ಸುಂದರಿ? ನಾನು ಬಂದು ಬಹಳ ಹೊತ್ತಾಯಿತು. ಜಾಗೃತಿಯಿಂದ ನಿನಗೆ ಮದುವನ್ನು ಕೊಟ್ಟು ಕಳಿಸೋ ಅದವನೇ. ಎಲೆ ಸುಂದರಿ, ಲೋ ಪಾಪಪ್ಪನೇ, ನಿನ್ನ ವೇದದ ಮಾತು ಹಾಗಿರಲಿ. ನಮ್ಮ ಗುರುಗಳಾದ ಶುಕ್ಲಾಚಾರ್ಯರ ಹೇಳಿದ ಮಾತು ಹೇಳಿದನು ಬರು ಚಿತ್ತ ಬಿಟ್ಟು ಕೇಳಲಿಲ್ಲ. ಚೆನ್ನಾಗಿ ಹೇಳು. ಸುಂದರಿ, ಪರ ಸ್ತ್ರೀಯರ ಸಂಘದಿಂದ ಮಾ ಪುಣ್ಯ ಬಂತಲು, ಪರರಿಗೆ ವೇದನೆ ಕೊಡುವುದರಿಂದ ಮಾ ಫಲವತ್ತಾಗು ಎಂತಲೂ, ಹತ್ಯೆ ಮಾಡಿದವರಿಂದ ಸಂಕಟಿ ಬರುತ್ತದಂತಲೂ, ದೈತ್ಯ ಕುಲ ಬ್ರಹ್ಮ ವೇದಾಂತದಲ್ಲಿ ನಮ್ಮ ಗುರುಗಳಾದ ಶುಕ್ಲಾಚಾರ್ಯರು ಹೇಳಿದ ಮಾತು ಸುಳ್ಳೇ ಹೇಗೆ? ಎಲೆ ಸುಂದರಿ, ಲೋ ಗಂಡನೇ, ಇದನ್ನರಿಯದ ಮೂರ್ಖತನದಿಂದ ಏತಕ್ಕೆ ಮಾತನಾಡುವಿ? ಎಲೆ ಚಲುವೆ, ಲೋ ಅದವನೇ, ಈ ನಿನ್ನ ಛಲವನ್ನ ಬಿಡು, ಅಂತಃಕರಣವಂತದು ಏನಂದ್ರೆ ಗಮನ ನೀಡು. ಪ್ರತಿ ಕ್ರೀಡೆಗೆ ಬಡಂಬಡು, ಬಿಡಿ ಮಾತನ್ನಾಡಿದರೆ ಬಿಡುವನೆಲ್ಲ ನಾರಿ ಚಿಗುರೆ ಮನೆಯಲ್ಲಿ ನೀನಾಗಬೇಡ ಗಾಬರಿ. ನಿನ್ನ ಗಂಡರೆಂಬ ಗಂಡರನ್ನ ಮರಿ, ನಾನೇ ನಿನ್ನ ಗಂಡನೆಂದರೆ ಸರಿ. ತೂ ಸಣ್ಣ ನಾರಿ ವೈಯಾರಿ ಲೋ ಮೂರ್ಖನೇ, ಏ ಮೂರ್ಖಳೆ, ಪರಸ್ತ್ರೀಯರನ್ನು ಕೂಡದರೆ ಪುಣ್ಯವೆಂದು ಯಾರು ಹೇಳಿದರು? ನಮ್ಮ ಗುರುಗಳಾದ ಶುಕ್ಲಾಚಾರ್ಯರ ವೇದ ಗ್ರಂಥದಲ್ಲಿ ರಚಿಸಿರುವ ಸುಂದರಿ. ದೈತ್ಯಗುರು ಶುಕ್ರಾಚಾರ್ಯ ಹೇಳಿದವನೇ. ಸುಂದರಿ, ಅವನಿಗಿಟ್ಟಿದ್ದು ಒಂಟಿ ಕಣ್ಣು, ಏನು ಮಾತನಾಡಿ ಸುಂದರಿ? ಇನ್ನೊಂದು ಅಜ್ಞಾನದ ಕಣ್ಣು. ಒಂಟಿ ಕಣ್ಣಿನಿಂದ ಅಜ್ಞಾನವನ್ನ ಸೃಷ್ಟಿ ಮಾಡುವ ಇತಿಹಾಸ ಪುರಾಣದಲ್ಲಿ ಬರೆದಿರುವ ಸುಂದರಿ. ಪ್ರತಿಯೊಬ್ಬರಿಗಿರಬೇಕು ಜ್ಞಾನದ ಕಣ್ಣು. ಹ, ಲೋ ಮೂರ್ಖನೇ, ಏ ಮೂರ್ಖಳೆ, ಶುಕ್ರಾಚಾರಿ ತನಗೆ ಹೆಣ್ಣಿನ ಸುಖ ದೊರೆಯಲಿಲ್ಲವೆಂದು
ಭೂಮಿಯ ನಾಶ ಮಾಡಿದನು. ಓ ಗಂಡನೇ, ಏ ಅದಮಳೆ, ಪ್ರತಿ ಯುಗದಲ್ಲಿ ದುಷ್ಟರು ಯಾರು ಉಳಿದಿಲ್ಲ, ದಿನಿಜರು ಯಾರು ಉಳಿದಿಲ್ಲ. ನಾನೇನು ದುಷ್ಟ ರಾವಣನಲ್ಲ ಸುಂದರಿ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಎಲ್ಲ ಪತಿಗಳಾದ ಗಂಧರ್ವರನ್ನು ಸಾಮಾನ್ಯರೆಂದು ತಿಳಿಯಬೇಡ. ನಾನೇನು ಸಾಮಾನ್ಯದವರೇನು ಸುಂದರಿ, ನೀನಿನ ದುಡುಕುತನವನ್ನು ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು. ನಡೆಯುವ ಕಾರ್ಯವಲ್ಲ ಸುಂದರಿ. ಎನ್ನ ಪತಿಗಳನ್ನು ಸಾಮಾನ್ಯರೆಂದು ತಿಳಿದಿರುವೆಯಾ? ನಾನೇನು ಸಾಮಾನ್ಯದವರೇನು ಸುಂದರಿ. ಎನ್ನ ಪತಿಗಳು ಸಿಂಹರಾಜರು. ಕೆಲವು ಮೂರ್ಖನೇ ಸುಂದರಿ, ಗಂಧರ್ವ ಸತಿಗಳಾದ ನಿನ್ನನ್ನು ಬಯಸಬೇಡುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಸುಂದರಿ, ಅದವನೇ ನಿನ್ನ ಗಂಡರೆಂಬ ಸಂಡರು ನಿನ್ನ ಮುಖಮಂಡಲ ನೋಡಿ ಸುಖಮಂಪಟವ ಪಣ್ಣಮಂ ಕಾಣದೆ ಎಲ್ಲಿ ಹಡೆದುಕೊಂಡು ಕುಳಿತಿರುವರು ಏನೋ. ಎಲ್ಲಿ ಸಖಿ, ಅದವನೇ ಚಂದ್ರ ನಿಂತಿರುವ ನಿನ್ನ ಮುಖಮಂಡಲ ಕಂಡು ಕಮಲವು ಬಾಯಿ ಬಿಚ್ಚಿತು. ಈ ನಿನ್ನ ಮುಂಗುಗಳನ್ನು ನೋಡಿ ಬೃಂಗಾಟಗಳ ಪಕ್ಕದ ಅಡಗಿದವು. ಸುಂದರಿ, ನಿನ್ನ ನಾಸಿಕ ಸ್ಫುಟ ಕಂಡು ಸಂಪಿಗೆ ಬೃಂದಗಳ ಎತ್ತನ ಪಟ್ಟಿತು. ಮೋಹದ ಎಣ್ಣೆ ಈ ರಮಣೆ, ಈ ನಿನ್ನ ತುಂಡದ ಯಮ ಕಂಡ ಗಜ ಬಲಿತ್ತರ ಸಲಾರ ತನ್ನ ಶಿರಸ್ಸಿನ ಮೇಲೆ ತಾನೇ ಮಣ್ಣಾಕಿಕೊಂಡಿತು. ರಮಣೆ, ಈ ನಿನ್ನ ದಂತ ಪಂಚಗಳನ್ನು ನೋಡಿ ದಾಳಿಂದ್ರ ಬೀಜವು ನಿನ್ನ ಉಗುರ ಗಣಗಳನ್ನು ಕಂಡು ಚಾದಿಗೆ ಮುಳ್ಳಾಗಿತು. ಈ ನಿನ್ನ ಜಡಪಡಿಯನ್ನು ನೋಡಿ ಸರ್ವವು ಈ ನಿನ್ನ ಪಾದಂಗಳನ್ನು ನೋಡಿ ಕೋರ್ದು ನೀರಿನಲ್ಲಿ ಮುಳುಗಿದನು. ಈ ನಿನ್ನ ಭಯಗಳು ನೋಡಿ ಚಕ್ರವಾದ ಭಯಗಳು ಸುಂದರಿ, ನಿನ್ನ ಭಾವನತೆಯನ್ನು ನೋಡಿ ಕಾರ್ಮೋಟ ಬದರ್ಗ ನೀರು ಹಾಕಿತು. ನಿನ್ನ ಪಾದಕ್ಕೆ ಹಾಕಿರುವ ಕಾಲುಂಗರ ಕಟಕ ಸರಪಳಿಯಿಂದ ಅಲಂಕೃತವಾದ ಈ ನಿನ್ನ ಪಾದದಿಂದ ಎನ್ನಂತ ಹಾಕಿದರೆ ಬರುವುದು. ಸುಂದರಿ, ಗಜೇಂದ್ರನ ಸೊಂಡಿನಂತಿರುವ ಈ ನಿನ್ನ ಸುಂದರವಾದ ಕರಂಗಳಿಗೆ ಕಂಕಣ ಬೆಲೆ ಅರಳಿದ ಚಮತ್ಕಾರವಾದ ನಿನ್ನ ಕರಗಳಿಂದ ಎನ್ನ ಕಪಾಲಕ್ಕೆ ಹೋಗಬಾರದು. ಸುಂದರಿ, ಸುಂದರಿ, ಬಹು ಬೇಗನೆ ಎನ್ನ ಕೂಡಿ ನೋಡು. ನೀವೇ ನನ್ನನ್ನು ಕೂಡಬೇಕೆಂದರೆ ಪೂರ್ವಾಜಿತ ಪುಣ್ಯದಿಂದ ಎನ್ನನ್ನು ಕೂಡುವ ಭಾಗ್ಯವನ್ನು ಪಡೆದುಕೊಂಡಿರುವಲ್ಲದೆ. ಸುಂದರಿ, ಬಹು ಬೇಗನೆ ಎನ್ನನ್ನು ಸಮಾಧಾನ ಮಾಡು. ಏನು ಬೇಡುತ್ತೀಯ ಬೇಡು. ನೀ ಬೇಡಿದ್ದನ್ನೆಲ್ಲ ಕೊಡಬೇಕು. ನೀ ಎಲ್ಲಿರುತ್ತೀಯ ಇನ್ನ ಹಳ್ಳಿಯ ಸುಂದರಿ, ಎನ್ನ ಬಂಧು ಬಾಂಧವರನ್ನೆಲ್ಲ ನೀ ಹೇಳಿದ ಚಾಕರೆಯಲ್ಲಿ ನಿಲ್ಲಿಸುವೆನು. ಮತ್ತೇನು ಬೇಡುತ್ತೀಯ ಬೇಡಲೆ ಸಖಿ. ಇದೇ ನೋಡು ಎನ್ನ ಪ್ರೀತಿಯ ನೀತಿ. ನೀನೇ ಎನ್ನ ಜಗತಿ ಮಾಡಬೇಡ ನಿನ್ನ ಗಂಡರಾದ ಗಂಧರ್ವರ ಸತಿ ಜಾಗೃತಿ. ಸುಂದರಿ, ಸುಂದರಿ ಸುಂದರಿ ಎಂಬ 3 ಅಕ್ಷರವನ್ನು ಬಿಟ್ಟು ಸಹೋದರಿ ಸಹೋದರಿ ಎನ್ನು. ಸೋದರಿ ಸೋದರಿ ಎನ್ನನ್ನು ಕರೆಯುವುದಿಲ್ಲ. ಸುಂದರಿ ನಿಷ್ಠರವನ್ನು ಪ್ರೀತಿಸಿರುವುದನ್ನು ಸುಂದರಿ ಎಂದೇ ಕರೆಯುವನು.
ತಿಳಿಬಾರದೆ ಹೋಯಿತು. ಹ, ಎಲ್ಲೋ ಅದಮನೆ ನಾನು ಎಷ್ಟು ವಿಧ ವಿಧವಾಗಿ ನಿನ್ನ ಕಾಡಿ ಬೇಡಿಕೊಂಡು ನಿನಗೆ ಬುದ್ಧಿ ಇಲ್ಲದೆ ಹೋಯಿತು. ನಾನು ಬಂದು ಬಹಳ ಹೊತ್ತಾಯಿತು. ಅದಕ್ಕೆ ನಾನೇನು ಮಾಡಲು ಸುಂದರಿ? ಜಾಗೃತಿಯಿಂದ ನನಗೆ ಮಧುವನ್ನು ಕೊಟ್ಟು ಕಳಿಸುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏ ಸುಂದರಿ, ಈ ನಿನ್ನ ದುರ್ಮಾರ್ಗದ ರೀತಿಯನ್ನು ಎನ್ನ ಗಂಡರು ಸೇರಲಾರರು. ಏತಕ್ಕೆ ಸೇವೆ ಮಾಡುತ್ತೀರಿ? ಸುಮ್ಮನೆ ನಿನ್ನ ಮೂರ್ಖತನವನ್ನು ಬಿಟ್ಟು ಬಿಡುವ ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಏ ಸುಂದರಿ, ಎಲ್ಲೋ ಅದಮನೆ ನಿನ್ನ ಪತಿಗಳು ಎನ್ನ ಕಂಡು ಸೇರಿದವರೆಂದು ಹೇಳಿದೆಯಲ್ಲ, ಸಹಜವಾಗಿ ಬಡವರ ಕೋಪ ಧವಡಿಗೆ ಮೂಲ ಹಂದ ಹಾಕಿ ನಿನ್ನ ಗಂಡರೆಂಬ ಸಂಡರು ನನ್ನನ್ನೇನು ಮಾಡಿಕೊಳ್ಳುವರು? ಕೊಂದು ಬಿಡುವರು. ಏ ಸುಂದರಿ, ಎಲ್ಲೋ ಅದಮನೆ ನಿನ್ನ ಪತಿಗಳೇ ಹಂತ ಬಲಡ್ಡರಾದರೆ ಪರರ ಸೇವೆಯಲ್ಲಿ ನಿನ್ನನ್ನು ಇಟ್ಟು ಒಂಟಿಯಾಗಿ ಬಿಟ್ಟು ಹೋಗಿರುವರೆ. ಅದಕ್ಕೆ ನಿಗದಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಅಂದ ಮೇಲೆ ಹಂತ ರಣಯೇಡಿಗಳ ಮೇಲೆ ತಿರುಗಿ ಪರಿಣಾಮವೇ. ಅದಕ್ಕೆ ಏ ಸುಂದರಿ, ಎಲ್ಲೋ ಪಾಪಾತ್ಮನೆ ಬಳಿಗೆ ಅವರಿಗೆ ಅಂತ ಘಟಕಗಳಾದರೆ ಬರ ಜೋಡಿ ಎಂದಿನ ಸಮರಕ್ಕೆ ಸಡಲಿಸ ಬಿಡವರ ಗಡಮತಗಳ ಬಗ್ಗೆ ನಿನ್ನನ್ನು ಸೇವಿಸ ಬಿಡವನವರ ನೆಮಪುರಕ್ಕೆ ನಿನ್ನನ್ನು ಮುತ್ತಿಟ್ಟು ಮುದ್ದಾಡುವುದಕ್ಕೆ ಹೊತ್ತುಕೊಂಡು ಹೋಗಿ ನಿನ್ನ ಅರಮಂದಿರಕ್ಕೆ ಕಾಮಿನಿ ಪಾಪಾತ್ಮನೆ, ಗುರುಮಾರ್ಗಳೇ. ಎನ್ನ ಪತಿಗಳ ಪರಮ ಸೇವೆಯಲ್ಲಿ ಯಾತಕ್ಕಿತ್ತರೆಂದು ಕೇಳಿಯಲ್ಲ. ಹೌದು ಸುಂದರಿ, ಕಾದವಾಗಿ ಕೇಳಿದರು. ವಿಧಿಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ವಿಧಿಲಿಖಿತದಿಂದ ಏನನ್ನು ಕೂಡಿ ನೋಡುವ ಸುಖಮಂಪಡಿವೆ. ಅದಮನೆ ಏ ಅದಮಳೆ, ಎನ್ನ ಪತಿಗಳ ಪರಾಕ್ರಮ ನೀನೇನು ಬಲ್ಲೆ. ಎನ್ನೆಯ ಪರಾಕ್ರಮವನ್ನು ನೀನೇನು ಬಲ್ಲಿ? ಎನ್ನ ಪತಿಗಳು ಸಿಂಹರಾಜರು. ಇದೇ ಮೂರ್ಖಳೆ ಏನು ಮಾತನಾಡಿದೆ? ನೀನು ಸಿಂಹಳೀಕನು. ಏ ಸುಂದರಿ, ಗಂಡೇನು ಭ್ರಷ್ಟ. ಭಾಳಿ ಭಾಳಿಗೆ ಎಲ್ಲ ಇದ್ದರವರ್ಯ ಇದೇನಿದ ಪರಮಾಶ್ಚರ್ಯ. ಈ ಭ್ರಷ್ಟ ಗಂಧರ್ವ ಸತಿಗಳು ಆದ ಸೇವೆಯಿಂದ ಬಿಡುಗಡೆಗಳಿಂದ ಆಡಿದ ಈ ಹೃದಯ ಹೇಳಿ ಚಂದತನದ ಮಾತನ್ನಾದರೂ ಕೇಳಿದೆಯಾ? ಈಕೆಯ ಗಂಡದರು ಸಿಂಹರಾಜರಂತೆ, ನಾನು ಒಬ್ಬ ಯಕೋಟಿದ ಸಿಂಗಳಿಕರಂತೆ. ಎಲ್ಲ ಸಾರಥೆ ವಾರ್ಯವಾ ಎಲೆ ಎಣ್ಣೆ, ಎಂತ ಹಲ್ಲ ಸಲ್ಲದ ನುಡಿಯನ್ನು ನಿನ್ನಂತ ಹೆಣ್ಣು ಹಲ್ಲದ ಬೇರೆ ಯಾವನಾದರೂ ನುಡಿದಿದ್ದರೆ ಎಲೆ ಸುಂದರಿ, ಓ ಮೂರ್ಖನೇ, ಅಂತ ಹತಮದ ಕಾಲ ಪಡೆದ ಕರ್ತರೆ ಎಳೆದು ಪೃಥ್ವಿಯ ಮೇಲೆಗಡೆಗೆ ಈ ಕೋಯನ್ನ ಕರದೋಳ ಮೆರೆಯುವ ಎನ್ನ ಕಗ್ಗದಿಂದ ತುಂಡು ತುಂಡಿಗೆ ಕಡದ ಪಾಲಕರ ತಂಡಗಳಿಗೆ ದಂಡೆಗೆ ಗುಣಪಡಿಸಿ ಎಲೆ ಸುಂದರಿ. ಓ ಮೂರ್ಖನೇ, ಆದರೆ ಯಕೋಚಿತ ಕೈಗೆ ಬಳಿಯನ್ನು ಇಟ್ಟು ಸೀರೆ ಕುಪ್ಪಸವನ್ನು ತೊಟ್ಟು ಖಂಡಂತೆ ಬಗಲಾಡುವ ನಿನ್ನಂತ ಹೆಣ್ಣಿನ ವಿಷಯದಲ್ಲಿ ಮಾಡುವುದಿನ್ನೇನೋ? ಎಲೆ ಸುಂದರಿ, ಎಲ್ಲೋ ಅದಮನೆ ಎಲೆ ನಾರಿ, ಎಲೆ ನಾರಿ ವೈಯಾರಿ ಸುರ ಸುಂದರಿ ಎನ್ನ ಪ್ರೇಮದ ಮನೋಹರಿ ಎನ್ನ ಬಾಳಿನ ಭಾಗ್ಯದಾಗಿರಿ. ಹೇಳಿದನ ಕೆಲ ಹಿತ ಒಂದು ಸಾರಿ ಹೇಳಿದ ವಾಕ್ಯವನ್ನು ಲಾಲಿಸಿ ಬೆದರಿದ ಜಿಂಕೆಯಂತೆ ನೀನಾಗಬೇಡ ಭಾವರೇ. ಎಲೆ ವೈಯಾರಿ, ಯಾರು ಎನ್ನ ಬೇಡ. ಮತ್ತೆ ಹತ್ತಿರಕ್ಕೆ ಬಂದಷ್ಟು ಹೋಗುವಲ್ಲ ಕೈಯಿಂದ ದಾರಿ. ಎನ್ನು ಏ ಸುಂದರಿ, ಅತ್ತ ಇತ್ತ ನೋಡಿದ ಸ್ವಲ್ಪ ಇತ್ತತ್ತವಾ ಸುಂದರಿ. ಎಲ್ಲೋ ಅದಮನೆ ಒಂದು ಎನ್ನನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ನಿನ್ನ ಕೆಂಪಾದ ತೊಡೆಯಿಂದ ಎನ್ನ ಕೆನ್ನೆಗೆ ಒಂದು ಮುತ್ತನ್ನು ಕೊಡುವುದಕ್ಕೆ ಒಂದು ಹಡಿಗೆಜ್ಜೆ ಮುಂದೆ ಇಡು. ಇಟ್ಟ ಮೇಲೆ ಎನ್ನನ್ನು ಕೂಡಿದ ಮೇಲೆ ನೋಡ. ಏ ಸುಂದರಿ, ಪಾಪಾತ್ಮನೆ ನಾನೊಬ್ಬ ಯಕೋಚಿತ ಸಿಂಗಳಿಕ ನಿಯತವ ಗಂಡಸ್ತನವನ್ನ ಮೆಟ್ಟಿ ನಿಂತ ಗಂಡದ ಗುಂಡಿಗಿರುವ ಗಂಡುಗಳು ಸಿಂಹರಾಜರೇ. ಇದೇ ರಮಣೆ, ಅಯ್ಯೋ ಎಷ್ಟು ವಿಧ ವಿಧವಾಗಿ ಬೇಡಿಕೊಂಡ ಕಾಲಕ್ಕೆ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ, ಬಿಟ್ಟವಳಾಗಲಿಲ್ಲ, ಬಿಟ್ಟ ಮುಂದೆ ಕಡಿಯನ್ನು ಬಿಡಲಿಲ್ಲ. ನೀನು ನಿನ್ನ ಕೆಟ್ಟಗಳನ್ನು ಬಿಡಲಿಲ್ಲ. ಏ ಸುಂದರಿ, ಎಲ್ಲೋ ಅದಮನೆ ಅರ್ಥವಿಲ್ಲದೆ ವ್ಯರ್ಥವಾಗಿ ಹೋಗುವ ಕೆಟ್ಟು ಹೋಗುವ ಸಮಯದಲ್ಲಿ ಈ ನಿನ್ನ ಚಿತ್ತಾರ ಸೀರೆಯನ್ನು ಪಡೆದ ಕತ್ತರಿಸಿ ನಿನ್ನ ಜಟಮುಡಿಯನ್ನು ಪಡೆದು ಏಕಾಂತ ಮಂದಿರಕ್ಕೆ ನನ್ನ ಕಡೆಗೆ ಬಲಾತ್ಕಾರ ಪಡಿಸುವನ ಗಂಧರ್ವಸತಿ ಇದಕ್ಕೆ ಹಟ್ಟ ಬಂದ ದೊಡ್ಡ ಮರದಿಗೆ ಎಲ್ಲೋ ದುರ್ಮಾರ್ಗನೇ, ದೂರ ನಿಂತು ಮಾತನಾಡು. ಹತ್ತಿರ ಬಂದು ಏನ್ ಮಾಡುತ್ತಾರೆ? ಕೆಟ್ಟು ಹೋಗದೆ ನೋಡು. ಕೆಟ್ಟು ಹೋಗುವುದರಿಂದ ನಮ್ಮ ಕೂಡಿ ಸಂತೋಷ ಪಡೆದರ. ನೀನೇ ಕೆಟ್ಟು ಹೋದ ಮೇಲೆ ನನ್ನನ್ನೇನು ಮಾಡಿ. ನಾನು ಕೆಟ್ಟು ಹೋಗುವ ಸುಂದರಿ ಕೂಡಿ ಸಂತೋಷ ಪಡೆದರ. ಓ ದುರ್ಮಾರ್ಗನೇ, ದುಷ್ಟ ಕಾಲನೇ, ಓ ದುರ್ಮಾರ್ಗನೇ, ದುಷ್ಟ ಕಾಲನೇ.
ಏನಾಯಿತು ಸುಂದರಿ? ಶ್ರೀರಾಮನಿಂದ ಮಡಿದು ಹೋಗಲಿಲ್ಲವೇ? ಅವರಂತೆ ನನ್ನನ್ನು ಯಾರು ಕೊಲ್ಲವರು ಸುಂದರಿ? ಅವರಂತೆ ನೀನು ಮಡಿದು ಹೋಗಬೇಡವ ಮೂರ್ಖ. ಮೂರ್ಖಳೆ, ರಾವಣನನ್ನು ರಾಮ ಕೊಂದಂತೆ ನನ್ನನ್ನು ಯಾರು ಕೊಲ್ಲವರು? ಅವರಂತೆ ನೀನು ನನ್ನ ಪತಿಗಳು ಕೊಲ್ಲುವರು. ನಿನ್ನ ಪತಿಗಳೆಂಬ ಸಂಡರನ ಬರ ಹೇಳು. ಬರುವರು ತಾಳು. ಎಲ್ಲಿ ಸುಂದರಿ? ಇಲ್ಲೋ ಅದಮನೆ. ಪತಿಗಳನ್ನು ಹೇಳುತ್ತಿರುವೆಯಲ್ಲ, ಹಾಗಾಗಿ ನಿನಗೆ ಪತಿರುವರಿ ಅಥವಾ ಪತಿಗಳಿರುವ ಸುಂದರಿ? ಪತಿ ಎಂದರೆ ಬಹುವಚನ, ಪತಿ ಎಂದರೆ ಏಕವಚನ, ಪತಿಗಳೆಂದರೆ ಬಹುವಚನ. ಅದೇ ಬಹುವಚನದಿಂದ ಪತಿಗಳು ಇರುವರು ಹೇಳಿದೆಯಲ್ಲ, ಎಷ್ಟು ಮಂದಿ ಗಂಡರವರು? ಅದನ್ನು ತೆಗೆದುಕೊಂಡು ನೀನೇನು ಮಾಡಿ? ಈ ಜಗತ್ತಿನಲ್ಲಿ ಒಬ್ಬ ಸ್ತ್ರೀಗೆ ಒಬ್ಬನೇ ಗಂಡನು. ಹೌದು, ನೀನು ಪತಿಗಳೆಂದು ಕೇಳಿ ಹೇಳಿದೆಯಲ್ಲ, ಅದಕ್ಕಾಗಿ ಎಷ್ಟು ಜನ ಕೇಳಿದ? ನಾನು ಬಹುವಚನದಿಂದ ಪತಿಗಳೆಂದು ಹೇಳಿರುವೆನು. ಅದಕ್ಕಾಗಿ ನಾನು ಬಹುವಚನದಿಂದ ಕೇಳಿದ ಪತಿಗಳೆಂದರೆ ಎಷ್ಟು ಜನರವರು? ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ಅಂತ ಅಷ್ಟು ಮಂದಿ ಪದಗಳಿದ್ದರೆ ನನ್ನನ್ನೊಬ್ಬ ಪದಗಳನ್ನ ಮಾಡಿ ಎತ್ತಕ್ಕೆ ಸ್ವೀಕಾರ ಮಾಡಬಾರದು. ಅದಮನೆ ಕಷ್ಟಮಂಡ ಏನು ಮಾತನಾಡಿದೆ? ಯುದ್ಧ ಮಾತನಾಡಿದೆನು. ಇಲ್ಲಿ ಸುಂದರಿ? ಎಲೆ ಸುಂದರಿ, ಅದಮನೆ ಪರನಾರಿಯರನ್ನು ಬಯಸಿ ಚಂದ್ರನ ಕಲ ಹೊಂದಿದನು. ದಶಕಂಠನಾದ ರಾಮನ ಮತ್ತು ನಾಡನ್ನು ಹೇಳುತ್ತಿರುವೆಯಲ್ಲ ಸುಂದರಿ. ಅದಮನೆ ಗುರುಪತ್ತಿಯ ಭಾವವನ್ನ ಹರಿಯದೆ ಚಂದ್ರನ ಶಾಪಕ್ಕೊಳಗಾದನು. ಪತಿಯೊಡನೆ ಜೊತೆಗೂಡಿ ಹೋದ ಸತಿಗಳನ್ನ ಮೋದ ಕುಟ್ಟದಿಂದ ಕದ್ದು ತಂದಕ್ಕೆ ದಶಕಂಠನಾದ ರಾಮನಾದನು. ಸುಂದರಿ, ಅವರಂತೆ ಅಪಚಾರವನ್ನು ನಾನೇನು ಮಾಡಿಲ್ಲ. ಆ ಬಂದ ನಾರಿಯರಂತೆ ಸುಂದರಿ, ನೀನೇ ಅಂತ ನಿಜವಾದ ಪತಿರತ ಉಳ್ಳ ಸ್ತ್ರೀಯಲ್ಲಿ ಹಾಕಿದ್ದರೆ ಈ ರೀತಿ ಪತಿಗಳನ್ನ ಬಿಟ್ಟು ಒಂಟಿಯಾಗಿ ಬಂದು ಪರಪರ ಮನೆಯೆಲ್ಲದ ಸಮಸ್ಯೆ ಮಾಡುತ್ತಾ ಬಿದ್ದಿರುತ್ತಿರಲಿಲ್ಲ. ಸುಂದರಿ, ನೀನು ನನ್ನನ್ನು ದೈತ್ಯರ ಕುಲಕ್ಕೆ ಓಡಿಸಿ ಮಾತನಾಡುತ್ತಿರುವೆಯಲ್ಲ, ಚಂದ್ರನ ದೈತ್ಯರ ಮಾತನಾಡುತ್ತಿರುವಲ್ಲ. ಸುಂದರಿ, ಸೊಲ್ಲಿಗೆ ನನ್ನ ಬಲ್ಲವರ ಬಲ ಬಂದರೆಂದು ಬಾಯಿಗೆ ಬಂದಂತೆ ಬರುತ್ತಿರುವೆಯಲ್ಲ. ಸುಂದರಿ, ಆ ಕೂಡರಾದ ಹುಲ್ಲು ಮುಂದಿರುವ ಎಲ್ಲಿರುವ ತೋರು ಅವರು ಯುದ್ಧ ಮಾಡಿ ಸೀಳಿ ಸಾವಿರ ಹೋದ ಮಾಡಿದವರು ಉಂಡ ಮಂಡಗಳ ಮಂಡಲಕ್ಕೆ ಬಗೆದಿದ್ದರೆ ಬಾಪುರಿಯ ಗಂಡಗೆ ಗುಂಡಿಗಿರುವ ಗಂಡಗಳಿಗೆ ಕೀಟಕ ಚಿತ್ರಪಟ ಸಾರ್ಥಕಗಳು ನಾರಿ ಒಮ್ಮನೆ ಬಾಯಿಬಿಟ್ಟುಕೊಳ್ಳಬೇಕು ಅಂತ ಬಂದಿರುತ್ತಾರೆ ನಾರಿ. ಗುರುಪತ್ನಿಯನ್ನು ಮೋಹಿಸಿ ಚಂದ್ರನ ಶಾಪಕ್ಕೆ ಒಳಗಾದನು. ದಶಕಂಠನು ಹತನಾಗಿ ಹೋದನು.